ಸರ್ವರಿಗೂ ಶರಣಾರ್ಥಿ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಬೆಂಗಳೂರಿನ ಬಸವ ಸಮಿತಿ ಅರಿವಿನ ಮನೆಯಿಂದ ಕಳೆದ 13 ವಾರಗಳಿಂದ ವಚನಾಧಾರಿತ ಶರಣರ ನೈಜ ಆಚರಣೆಗಳ ಬಗ್ಗೆ ಬಹಳ ವಿವರವಾಗಿ ನಿಮ್ಮೆಲ್ಲರಿಗೂ ಕೂಡ ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮೀಜಿಯವರು ಎಲ್ಲವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸಾಕಷ್ಟು ಪ್ರಮಾಣದಲ್ಲಿ ಪ್ರತಿಕ್ರಿಯೆಗಳು ಬರ್ತಾ ಇವೆ. ಅನೇಕ ಜನ ನಾನು ವ್ಯಕ್ತಿಗತವಾಗಿ ಸಂದರ್ಶನ ಮಾಡಿದಾಗಲೂ ಕೂಡ ಅವರಿಗಾದ ಪರಿಣಾಮಗಳನ್ನು ಕೂಡ ಇದನ್ನು ಹೇಳ್ತಾ ಇದ್ದಾರೆ. ಬಸವ ಸಮಿತಿ ಅಷ್ಟೇ ಮಾಡಲಾರದೆ 1 ತಿಂಗಳುಗಳ ಕಾಲ ಇದೇ ನೆಲೆಯಲ್ಲಿ ಪ್ರವಚನವನ್ನು ಕಲಬುರಗಿ ಬಸವ ಸಮಿತಿಯಿಂದ ಮಾಡಿದ್ದು ತಮಗೆಲ್ಲರಿಗೂ ನೆನಪಿರಬಹುದು. ಅದಾದ ನಂತರ ಬಸವ ಸಂಸ್ಕೃತಿ ಅಭಿಯಾನ ಅನ್ನತಕ್ಕಂಥ ಕಾರ್ಯಕ್ರಮವೂ ಕೂಡ ಇದೇ ನೆಲೆಯಲ್ಲಿ ನಡೀತಾ ಇರೋದು. ನೈಜ ಆಚರಣೆಗಳ ಬಗ್ಗೆ ಒಂದಕ್ಕೊಂದು ಪೂರಕವಾಗಿ ಸಮಗ್ರವಾಗಿ ಬಸವಣ್ಣನವರ ತತ್ವಗಳ ನೈಜ ನೆಲೆಯನ್ನು ಹುಡುಕೋದಕ್ಕೆ ನಾವೆಲ್ಲ ಸನ್ನದ್ಧರಾಗಿದ್ದೀವಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಾರಣ ಎಲ್ಲಿಯವರೆಗೂ ಕೂಡ ಆತ್ಯಂತಿಕ ಸತ್ಯದ ನೈಜ ನೆಲೆ ನಮಗೆ ಅರ್ಥ ಆಗೋದಿಲ್ಲ. ವಚನಗಳು ಮತ್ತೆ ಸಾಮಾನ್ಯ ಕವಿತೆಗಳಾಗಿ ಮೂಡಿ ಬರೋದನ್ನು ನಾವು ನೋಡ್ತೇವೆ, ಅಥವಾ ಭಾಷಣದ ವಸ್ತುಗಳಾಗಿ ನಿಮ್ಮ ಮರೆತು ತಮ್ಮ ಮರೆದರಲ್ಲದೆ ಅನ್ನೋ ಹಾಗೆ ಏನೂ ಕೂಡ ಇಲ್ಲದಂಥ ಸ್ಥಿತಿಯಲ್ಲಿ ಒಟ್ಟು ಸಮಾಜ 850 ವರ್ಷ ಆದರೂ ಕೂಡ ಬಸವ ಪ್ರಜ್ಞೆಯನ್ನು ಜಾಗೃತ ಇಡೋದಕ್ಕೆ ಸಾಕಷ್ಟು ಜನ ಹಿರಿಯರು ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಈಗ ಸರ್ಕಾರವೂ ಕೂಡ ಅದಕ್ಕೆ ಪೂರಕವಾಗಿ ನಿಂತು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅನ್ನೋ ಒಂದು ಘೋಷಣೆಯನ್ನು ಮಾಡಿ ಎಲ್ಲರಲ್ಲಿಯೂ ಕೂಡ ಇನ್ನಷ್ಟು ಪ್ರೋತ್ಸಾಹವನ್ನು ಹೆಚ್ಚಿ ಮಾಡಿದೆ. ಅದಕ್ಕೆ ನಾವು ಕರ್ನಾಟಕ ಘನ ಸರ್ಕಾರಕ್ಕೂ ಮತ್ತು ಮುಖ್ಯಮಂತ್ರಿಗಳಿಗೂ ನಾವು ಅಭಿನಂದನೆ ಸೂಚಿಸಲೇಬೇಕು. ಆ ಹಿನ್ನೆಲೆಯಲ್ಲಿ ಅಭಿಯಾನ ಕೂಡ ನಡೀತಾ ಇದೆ. ಬಹುಶಃ ಮುಂದಿನ ತಿಂಗಳು ಆ ಕಾರ್ಯಕ್ರಮ ಸಮಾರೋಪಗೊಳ್ಳುತ್ತೆ. ಬೆಂಗಳೂರಿನಲ್ಲಿ ಸಮಾರೋಪಗೊಳ್ಳುತ್ತೆ ಅಂತ ಇದೆ. ಅದು ಯಾವ್ಯಾವ ರೀತಿ ಬೆಳವಣಿಗೆ ಆಗುತ್ತೋ ಅದು ನಿಮಗೆ ಗೊತ್ತಾಗ್ತಾ ಇರುತ್ತೆ ಪತ್ರಿಕೆಗಳಲ್ಲಿ. ಒಟ್ಟು ಇಂದು ಭಾಳ ವಿಶೇಷವಾದ, ಬಹುಶಃ ಈ ಚಿಂತನವನ್ನು ನೀವು ಯಾರೂ ಮಾಡಿರಲಿಕ್ಕಿಲ್ಲ. ಆ ಒಂದು ನೆಲೆಗೆ ಇಡೀ ನೈಜ ಆಚರಣೆಯ ನೆಲೆ ಏನು, ಯಾವುದಕ್ಕೂ ಒಂದು ನೆಲೆ ಬೇಕಲ್ಲ, ನೈಜ ಆಚರಣೆಗಳಿಗೂ ಒಂದು ನೆಲೆ ಬೇಕು. ಹೌದು, ಆ ನೈಜ ಆಚರಣೆಯ ನೆಲೆ ಇವತ್ತು ನಾವು ಗುರುಗಳು ಚರ್ಚೆ ಮಾಡಬೇಕು ಅಂತ ಆಶಯಪಟ್ಟು ಪೂಜ್ಯ ಗುರುಗಳಿಗೆ ನಾನು ಆಹ್ವಾನ ಮಾಡಿದಾಗ ಸಂತೋಷವಾಗಿ ಇದು ಭಾಳ ಆಗಬೇಕಾದ ವಿಷಯ. ಇದೇನು ಕೇವಲ ಬಸವ ಸಮಿತಿ ಅರಿವಿನ ಮನೆಯಲ್ಲ ಮಾಡೋದಲ್ಲ. ಇಡೀ ಸರ್ಕಾರ ಏನು ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ದಾರೆ, ಆದ್ದರಿಂದ ಇನ್ನು ಮುಂದೆ ವಿದ್ಯಾಸಂಸ್ಥೆಗಳಲ್ಲಿ, ಯಾವುದೇ ಮಠಮಾನ್ಯಗಳಲ್ಲಿ, ಉಪನ್ಯಾಸಗಳಲ್ಲಿ ಎಲ್ಲ ಕೂಡಿಯೂ ಇವತ್ತಿನ ವಿಷಯ ಪ್ರಜ್ಞಾಪ್ರಭುತ್ವ ಅನ್ನೋದರ ಅರಿವು ಮೂಡಬೇಕಾಗಿರೋದು ಅನಿವಾರ್ಯ. ಈ ಅನಿವಾರ್ಯತೆಯ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಅನೇಕ ವಿಷಯಗಳನ್ನು ಪೂಜ್ಯರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯ ರಾಜಪ್ರಭುತ್ವ, ಪ್ರಜಾಪ್ರಭುತ್ವ, ಪ್ರಜ್ಞಾಪ್ರಭುತ್ವ. ರಾಜಪ್ರಭುತ್ವ ತಮಗೆಲ್ಲರಿಗೂ ಬಿಜ್ಜಳನ ಆಸ್ಥಾನದಲ್ಲಿದ್ದಂಥ ಬಸವಣ್ಣ, ಅದು ಕೂಡ ರಾಜಪ್ರಭುತ್ವಕ್ಕೆ ಒಳಗಾಗಿದ್ದವರೇ. ಆದರೂ ಕೂಡ ರಾಜಪ್ರಭುತ್ವದ ಆ ಸಂಕೋಲೆಗಳಿಗೆ ಸಿಲುಕಿಕೊಳ್ಳಲಾರದೆ ತಮ್ಮ ತತ್ವಗಳನ್ನು ಜಗತ್ತಿಗೆ ಬಿಚ್ಚಿಟ್ಟ ಮಹಾತ್ಮ ಅವರು. ರಾಜಪ್ರಭುತ್ವದಲ್ಲಿ ಇನ್ನೇನು ಹೊಸ ಸತ್ಯವನ್ನು ಕಂಡುಹಿಡಿದ್ರು ಅವರು. ಅಲ್ಲಿದ್ದು ತಮ್ಮ ಕಾಯಕ ಅಂತ ರಾಜಪ್ರಭುತ್ವದಲ್ಲಿ ತಮ್ಮ ಕಾಯಕವನ್ನು ಮಾಡಿ ತನ್ನ ಮೂಲಕ ಸಮಾಜದಲ್ಲಿ ಈ ಸತ್ಯ ಅಲ್ಲ ಈ ಪ್ರಭುತ್ವ ಅನ್ನೋ ಒಂದು ನೆಲೆಯಲ್ಲಿ ಹಾಗೆ ಅನುಭವ ಮಂಟಪದ ಸೃಷ್ಟಿಯಾಗುತ್ತೆ. ನಾವೆಲ್ಲರೂ ಸೇರಿಕೊಂಡು ಪ್ರಜಾಪ್ರಭುತ್ವದ ತಾಯಿ ಬೇರು ಅನುಭವ ಮಂಟಪ ಅಂತ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾ ಇದ್ದೀವಿ. ದೇಶದ ಪ್ರಧಾನಮಂತ್ರಿಗಳು ಕೂಡ ಬಸವ ಕಲ್ಯಾಣದ ಅನುಭವ ಮಂಟಪವೇ ಜಗತ್ತಿನ ಪ್ರಥಮ ಸಂಸತ್ ಅನ್ನೋ ಒಂದು ನೆಲೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಈಗ ನೋಡಿ, ಮೊದಲಿದ್ದಿದ್ದು ಬಸವಣ್ಣನ ಕಾಲ ರಾಜಪ್ರಭುತ್ವದಲ್ಲಿ, ತದನಂತರ ಈಗ ಅದು ವಿಕಾಸ ಆಗ್ತಾ ಇರೋದು ಪ್ರಜಾಪ್ರಭುತ್ವದಲ್ಲಿ. ಅನೇಕ ಬಾರಿ, ಒಮ್ಮೆ ಅಲ್ಲ, ಸಂಸತ್ ಭವನದಲ್ಲಿ ಅನೇಕ ಬಾರಿ ಚರ್ಚೆ ಆಗಿದೆ. ಬಸವಣ್ಣನವರ ಅನುಭವ ಮಂಟಪದ ಮಹಾಕಲ್ಪನೆಗೆ ಅಷ್ಟೊಂದು ವಿಶ್ವದಲ್ಲೆಲ್ಲ ಗೌರವ ಸಿಗ್ತಾ ಇದೆ. ಆದರೆ ಇವರೆಲ್ಲರೂ ಇನ್ನೊಂದು ಶಬ್ದವನ್ನು ಮರಿತಾ ಇದ್ದಾರೆ. ಯಾಕಂದರೆ ಯಾರಿಗೂ ಅದರ ಅರಿವು
ಕೊರತೆ ಇದೆ ಅಂತ ಅರಿವಿಲ್ಲ ಅನ್ನಲ್ಲ, ನಾನು ಕೊರತೆ ಇದೆ ಅಂತ ತಿಳ್ಕೊಂಡಿದ್ದೇನೆ. ಅದು ಪ್ರಜ್ಞಾಪ್ರಭುತ್ವ. ಹೀಗಾಗಿ ಇವತ್ತಿನ ವಿಷಯದಲ್ಲಿ ಈ ಮೂರನ್ನು ಚರ್ಚೆ ಮಾಡುವ ಸಂದರ್ಭ ಬಂದಿದೆ. ಸಾಂದರ್ಭಿಕವಾಗಿ ಇದೇ ಬುಧವಾರ ಬಸವ ಸಮಿತಿಯ ತನ್ನ 60ನೆಯ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸ್ಕೊಳ್ತಾ ಇದೆ. ಅಂದರೆ 60 ವರ್ಷಗಳ ಹಿಂದೆ, 60 ವರ್ಷ ಅಂತಲೇ ಅಲ್ಲ, ಅರಿವು ಹತ್ತಿದ ದಿನ ಅಂತ ಹೇಳಿ ಹೇಳ್ತೀನಿ, ಅರಿವು ಜ್ಞಾನವಾದಂಥ ದಿನ. ಬಸವ ಸಮಿತಿಯ ಪ್ರಾರಂಭವನ್ನು 60 ವರ್ಷಗಳ ಹಿಂದೆ ನಾವು ತಗೊಂಡು ನೋಡಿದಾಗ ಅದು ನಮ್ಮ ಸಂಸ್ಥಾಪಕರ 113ನೆಯ ಜನ್ಮೋತ್ಸವವನ್ನು ಅದಕ್ಕೆ ಪ್ರತಿ ವರ್ಷ ನಮ್ಮ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸ್ತೇವೆ. ಈ ವರ್ಷ ಇದೇ ಬುಧವಾರ ಕಾರ್ಯಕ್ರಮವೂ ಕೂಡ ಬಸವ ಸಮಿತಿಯಲ್ಲಿ ಆಯೋಜನೆಗೊಂಡಿದೆ. ಅದರ ಒಂದು ಆಮಂತ್ರಣ ಪತ್ರಿಕೆಯ ಮುಖಪುಟವನ್ನು ತಮಗೆ ತೋರಿಸ್ತಾ ಇದ್ದೀನಿ. ಈ ಮುಖಪುಟದಲ್ಲಿಯೇ ಕೂಡ ಈ ಪ್ರಜ್ಞಾಪ್ರಭುತ್ವದ ಜಾಗೃತಿಯನ್ನು ಮುಂದೆ ಪೂಜ್ಯರು ನಮಗೆ ತಿಳಿಸ್ತಾರೆ. ಬಹಳ ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ ಸಾಧ್ಯವಾದರೆ ತಾವು ಭಾಗಿಯಾಗಿ ಸನ್ಮಾನ್ಯ ಗೂರೂರು ಚನ್ನಬಸಪ್ಪನವರಿಗೆ ವಿಶೇಷವಾಗಿ ನಾವು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಬಸವ ವಿಭೂಷಣ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. 95ರ ವಯಸ್ಸಿನಲ್ಲಿರ್ತಕ್ಕಂಥ ಹಿರಿಯರು. ತದನಂತರ ಹಾಸನದಲ್ಲಿ ಯುನೈಟೆಡ್ ಅಕಾಡೆಮಿ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ CM ಚಂದ್ರಶೇಖರ್ ಅವರು ಬಸವ ಸಮಿತಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ನಂತರ ಸಂಪೂರ್ಣ ಬಸವಮಯವಾಗಿ ಮಾಡಿದ್ದಾರೆ. ಸುಮಾರು 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ಬಸವಮಯವಾಗಿ, ಅಲ್ಲಿ ಜಾತಿ ಗೀತಿ ಪ್ರಶ್ನೆನೇ ಬರೋದಿಲ್ಲ. ಯಾರಾದರೂ ಸಮಾಜದ ವ್ಯಕ್ತಿಗಳು ಬಂದರೆ ಎಲ್ಲರೂ ಕೂಡ ವಚನಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಅವರಿಗೂ ಬಸವಶ್ರೀ ಪುರಸ್ಕಾರ ನೀಡ್ತಾ ಇದ್ದೇವೆ. ಮೂರನೆಯದಾಗಿ S ಪಿನಾಕಪಾಣಿ ವಚನ ಜ್ಯೋತಿ. ಇಡೀ ರಾಜ್ಯದಲ್ಲಿ ಎಲ್ರಿಗೂ ಅವರ ಹೆಸರು ಗೊತ್ತಿರಬಹುದು, ಆದರೂ ಕೂಡ ಆ ಪುಣ್ಯಾತ್ಮ ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಗಾಧ ಸೇವೆ, ಅದು ಮಕ್ಕಳನ್ನು ಕಟ್ಟಿಕೊಂಡು ಮಕ್ಕಳಲ್ಲಿ ಆ ವಚನಗಳನ್ನು ಹಾಡಿಸುವುದಾಗಲಿ, ವಚನಗಳನ್ನು ಅರ್ಥ ಹೇಳಿಸೋದಾಗಲಿ, ಅವ್ರಿಗೂ ಕೂಡ ಒಬ್ಬ ಸಾಮಾನ್ಯನಾಗಿ ತನ್ನ ಖರ್ಚಿನಲ್ಲಿ ತಾನು ಮಾಡ್ತಾ ಹೋಗ್ತಾ ಇರೋದನ್ನು ನೋಡಿ ಅವರಿಗೂ ನಾವು ಬಸವ ಶ್ರೀ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿ ಸೋಮಣ್ಣ ರೈಲ್ವೆ ಖಾತೆ ರಾಜ್ಯ ಸಚಿವರು ಕೂಡ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರನ್ನು ಆಹ್ವಾನ ಮಾಡೋದಕ್ಕೆ ಒಂದೇ ಕಾರಣ, ಇತ್ತೀಚೆಗೆ ರಾಷ್ಟ್ರ ಮಟ್ಟದಲ್ಲಿ ಬಸವ ಜಯಂತಿಯನ್ನು ಆಚರಿಸೋದಕ್ಕೆ ಅವರು ತಮ್ಮ ಸಾಕಷ್ಟು ಕಾರ್ಯವನ್ನು ಮಾಡಿದ್ದಾರೆ. ಹೀಗಾಗಿ ಅವರಿಗೂ ನಾವು ಸನ್ಮಾನಿಸಬೇಕು ಅಂತೇಳಿ ಉದ್ಘಾಟನೆಗೆ ಅವ್ರನ್ನ ಆಹ್ವಾನ ಮಾಡಿದ್ದೇವೆ. ತದನಂತರ ಶ್ರೀ ವೀರಪ್ಪ ಮೊಯ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಮಾಜಿ ಮುಖ್ಯಮಂತ್ರಿಗಳು. ಇವರನ್ನು ಯಾಕೆ ನಾವು ಆಯ್ಕೊಂಡ್ವಿ ಅಂದರೆ, ಆರಂಭದ ದಿನಗಳಲ್ಲಿ ಜತ್ತಿಯವರೊಡನೆ ಒಡಗೂಡಿ ಕಾರ್ಯ ಮಾಡಿದಂಥ ಒಬ್ಬ ಸರಳ ವ್ಯಕ್ತಿ, ಅವರನ್ನು ಆಹ್ವಾನ ಮಾಡಿ ಇಲ್ಲಿ ಬಸವ ಸಮಿತಿಯಲ್ಲಿ ಕೂಡಲ ಸಂಗಮ ಪ್ರಾಧಿಕಾರದ ಒಂದು ನೀತಿ ನಿಯಮಗಳು ಸಿದ್ಧಗೊಳ್ಳುತ್ತಿರುವಾಗ ವೀರಪ್ಪ ಮೊಯ್ಲಿಯವರು ಇಂಥ ದೊಡ್ಡ ಜತ್ತಿಯವರನ್ನು ವಿಧಾನಸಭೆಗೆ ಕರಿಬಾರದು ಅಂಥೇಳಿ, ಬಹುಶಃ ಅದರಂಥ ವಿಶೇಷ ನಾನು ಎಲ್ಲೂ ಕೇಳಲಿಲ್ಲ ಇಲ್ಲಿವರೆಗೂ ಕೂಡ. ಕ್ಯಾಬಿನೆಟ್ ಮೀಟಿಂಗನ್ನು ಜತ್ತಿಯವರಿಗೋಸ್ಕರ ಬಸವ ಸಮಿತಿಯಲ್ಲಿ ಮಾಡಿ ನಿರ್ಣಯಕ್ಕೆ ಒಬ್ಬರು ಅವರು ಪೂರಕವಾಗಿ ಸಹಕಾರ ಮಾಡಿದ ವ್ಯಕ್ತಿ ಬರ್ತಾ ಇದ್ದಾರೆ. ಹೀಗೆ ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮೀಜಿಯವರೇ ಅವತ್ತು ಸಾನ್ನಿಧ್ಯವನ್ನು ನಮಗೆಲ್ಲರಿಗೂ ದಯಪಾಲಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ನಮ್ಮ ಬರುವ ಸಂಸ್ಥಾಪನಾ ದಿನಾಚರಣೆಯ ಆಮಂತ್ರಣ ಪತ್ರಿಕೆಯನ್ನು ತಮಗೆಲ್ಲರಿಗೂ ಕೂಡ ಆಹ್ವಾನ ಮಾಡ್ತಾ ಇದ್ದೇನೆ. ಈಗ ವಿಷಯಕ್ಕೆ ಬರೋಣ. ಗುರುಗಳೇ, ಇದು ರಾಜಪ್ರಭುತ್ವ, ಪ್ರಜಾಪ್ರಭುತ್ವ, ಪ್ರಜ್ಞಾಪ್ರಭುತ್ವ, ಇದರ ಬಗ್ಗೆ ನಮಗೆ ವಿಶದವಾಗಿ ಮನೆಗೆ ತುಂಬುವಾಗಿ ನಮ್ಮ ತಲೆಯಲ್ಲಿ ಇರ್ತಕ್ಕಂಥ ಹುಚ್ಚು ಕಲ್ಪನೆಗಳನ್ನು ಹೊರಗೆ ಹಾಕೋಕ್ಕೆ, ಇದು ಪ್ರಭುತ್ವ ನಮ್ಮ ಮಾನವ ಜನಾಂಗವನ್ನೆಲ್ಲ, ಮನುಷ್ಯರನ್ನೆಲ್ಲ ಒಗ್ಗೂಡಿಸಿಕೊಂಡು ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ನಾಯಕತ್ವವನ್ನು ಪ್ರಭುತ್ವ ಅಂತ ನಾವು ಕರಿತೀವಿ. ಆ ಕರ್ತವ್ಯವನ್ನು ನಿರ್ವಹಿಸುವವ್ರನ್ನ ಪ್ರಭುಗಳು ಅಂತ ನಾವು ಕರಿತೀವಿ. ಮತ್ತು ರಾಜ ಈ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ. ರಾಜಪ್ರಭುತ್ವ ಅಂತ ಹೇಳಿದ್ರೆ ರಾಜ, ಸಾಮ್ರಾಜ್ಯ ಈ ವ್ಯವಸ್ಥೆಗಳೆಲ್ಲ ಬಂದವು. ಆದರೆ ಈ ರಾಜಪ್ರಜ್ಞೆ ಅಂತ ಅನ್ನುವಂಥದ್ದು ಒಂದು ಕಾಲದಲ್ಲಿ ಜನಗಳ ಹಿತವನ್ನು ಬಯಸೋದೇ ಮುಖ್ಯ ಅಂತ ಅನ್ನೋದನ್ನ ಇಟ್ಕೊಂಡು ಹೋದಂಥ ಒಂದು ಕಾಲ ಇತ್ತು. ಒಂದು ಕಾಲ ಅದು ನೋಡಿ,
ಕಾಳಿದಾಸ ರಘುವಂಶದ ರಾಜರನ್ನು ಕುರಿತು ಒಂದು ಮಾತು ಹೇಳ್ತಾನೆ. ಪ್ರಜಾನಾಂ ವಿನಯಾದಾನಾತ್ ರಕ್ಷಣಾತ್ ಭರಣಾದಪಿ ಸ ಪಿತ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವ ಅಂತಾನೆ. ಇಡೀ ಆ ತನ್ನ ಪ್ರಜೆಗಳನ್ನು ಹೇಗೆ ತಂದೆ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ, ವಿನಯ ಅಂತಂದರೆ ಒಂದು ಚೌಕಟ್ಟಿನಲ್ಲಿ, ಮತ್ತು ಅವರ ರಕ್ಷಣೆ ಮಾಡುವಂಥದ್ದು ಮತ್ತು ಅವರನ್ನು ಪೋಷಣೆ ಮಾಡ್ತಕ್ಕಂಥದ್ದು, ಈ ಕೆಲಸವನ್ನು ಹೇಗೆ ಮಾಡ್ತಾನೋ ತಂದೆ ಮಕ್ಕಳನ್ನು, ಅದೇ ರೀತಿಯಲ್ಲಿ ಇಡೀ ಪ್ರಜೆಗಳೆಲ್ಲರನ್ನೂ ಆ ರೀತಿ ಮಾಡ್ತಾ ಇದ್ದಂತೆ ರಾಜ ಅನ್ನೋದು. ಮಾಡ್ತಾ ಇದ್ನ ಅಥವಾ ಮಾಡಬೇಕೆಂಬ ಆಶಯ? ಅಲ್ಲಲ್ಲ, ಮಾಡ್ತಾ ಇದ್ರು ಅಂತ. ಆವಾಗ ಅವನು ಹೇಳ್ತಾನೆ, ಆ ರಾಜರು ಹೇಗಿದ್ರು ಅಂತಂದರೆ ಪ್ರಜೆಗಳನ್ನು ಸರಿಯಾದ ಚೌಕಟ್ಟಿನಲ್ಲಿ ನಡೆಸ್ತಕ್ಕಂಥದ್ದು, ಅವರನ್ನು ಕಾಪಾಡ್ತಕ್ಕಂಥದ್ದು, ಅವರನ್ನು ಪೋಷಣೆ ಮಾಡ್ತಕ್ಕಂಥದ್ದು, ಈ ಎಲ್ಲ ಕೆಲಸವನ್ನು ರಾಜನೇ ನಿರ್ವಹಿಸ್ತಾ ಇದ್ದಿದ್ದರಿಂದ ಆ ಪ್ರಜೆಗಳ ತಂದೆಯರು ಯಾರಿದ್ರಲ್ಲ ಅವರು ಕೇವಲ ಜನ್ಮದಾತರಾಗಿದ್ದರೆ ಹೊರತು ಇನ್ಯಾವ ಜವಾಬ್ದಾರಿನೂ ಅವರು ನಿರಾಳವಾಗಿದ್ದರು, ಆ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಅಂತ. ಅಂದರೆ ಇಡೀ ರಾಜ್ಯದ ಪ್ರಜೆಗಳನ್ನು ಸ್ವಾಭಿಮಾನದಲ್ಲಿ ಸ್ವಾಯತ್ತವಾಗಿ ಬದುಕ್ತಕ್ಕಂಥ ನೆಲೆಯನ್ನು ಮಾಡುವುದು ರಾಜನ ಕರ್ತವ್ಯ ಅಂತ ಅನ್ನುವಂಥ ಮಾತು. ವಾಸ್ತವವಾಗಿ ಹೇಳೋದಾದರೆ ಚಾಣಕ್ಯ ತನ್ನ ನೀತಿಯಲ್ಲೂ ಅದನ್ನು ಹೇಳ್ತಾನೆ. ಮತ್ತು ರಾಜಪ್ರಜ್ಞೆಯನ್ನು ಇಡ್ತಕ್ಕಂಥ ಕೆಲವು ಹಳೆಯ ಸಾಹಿತ್ಯಗಳೇನಿವೆ, ವ್ಯವಸ್ಥೆಗಳು, ಅದರಲ್ಲೆಲ್ಲ ಇದೇ ಬರ್ತದೆ. ರಾಜನಾದವನು ಮೊದಲು ಮಾಡಬೇಕಾದಂಥ ಕರ್ತವ್ಯ ತನ್ನ ಹಿತವನ್ನಲ್ಲ, ರಾಷ್ಟ್ರಹಿತವನ್ನು ಕಾಪಾಡಬೇಕು ಅಂತ. ಆ ಲೆಕ್ಕದಲ್ಲಿ ಇದ್ದಂಥ ಒಂದು ರಾಜರುಗಳ ಒಂದು ಪರಂಪರೆಯನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ನಾವು ಹೇಳ್ತೇವೆ ಚೋಳ ಸಾಮ್ರಾಜ್ಯ ಅಂತ ಹೇಳ್ತೇವೆ, ಇನ್ನೊಂದು ಹೇಳ್ತೇವೆ, ಮತ್ತೊಂದು ಹೇಳ್ತೇವೆ. ಇವರೆಲ್ಲ ಆ ರೀತಿ ಜನಪರವಾದಂಥ ಕಾಳಜಿಯನ್ನು ಇಟ್ಟುಕೊಂಡು ಬಂದವರು. ಆದರೆ ಅದಕ್ಕೆ ಯಾವುದೇ ಒಂದು ಚೌಕಟ್ಟಿರಲಿಲ್ಲ. ಎಲ್ಲರೂ ಹಾಗೇ ಇದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದೇ ಲೆಕ್ಕಾಚಾರದಲ್ಲಿ ರಾಜಪ್ರಭುತ್ವ ಹೇಗೆ ತನ್ನ ಶಕ್ತಿಯನ್ನು ಕಳ್ಕೊಂಡು ಶಿಥಿಲವಾಗ್ತಾ ಬಂತು, ಅದರ ಪರಿಣಾಮ ಏನಾಯಿತು ಅಂದರೆ ನಾನು ನನ್ನ ಬಿಟ್ಟರೆ ಇನ್ಯಾರು, ನನ್ನ ಕೇಳೋರು ಯಾರು ಅಂತ ಅನ್ನುವಂಥ ಒಂದು ನೆಲೆಯಲ್ಲಿ ಬಂತು. ನಾವು ಉದಾಹರಣೆ ಕೊಡ್ತೇವೆ, ಮಹಮ್ಮದ್ ಬಿನ್ ತೊಗಲಕ್ ಅಂತೀವಿ, ವಿಲಾಸಪ್ರಿಯ ರಾಜರು ಹುಟ್ಕೊಂಡು ಅಲ್ಲ ಹೇಳ್ತೇವೆ, ಅಲ್ಲ ತಮ್ಮ ದರ್ಬಾರ್ ನಾವು ಹೇಳಿದ್ದೆಲ್ಲ ನಡೀತದೆ ಅನ್ನೋದು ದುರಂಕಾರದ ರಾಜರು, ವಿಲಾಸಪ್ರಿಯ ರಾಜರು. ಇಂಥ ವ್ಯವಸ್ಥೆಗಳಲ್ಲಿ ಸಾಕಷ್ಟು ಅನಾಹುತಗಳು ಆದವು. ಈ ರಾಜರುಗಳನ್ನು ಹೊಗಳಬಟ್ರು ರಾಜರನ್ನು ಮುಂದೆ ಇಟ್ಟುಕೊಂಡು ತಮ್ಮ ಸ್ವಾರ್ಥ ಸಾಧನೆಯ ನೆಲೆ ಮಾಡೋದಕ್ಕೂ ಇತಿಹಾಸದಲ್ಲಿ ದಾಖಲೆಗಳಿವೆ. ಬಹುಪರಾಕ್ ಹಾಕೊಂಡು ಹೋಗ ಅಷ್ಟೇ. ನೋಡಿ, ಒಂದು ನಮ್ಮ ಕರ್ನಾಟಕದಲ್ಲಿ ನಡೆದಂಥ ಒಂದು ದುರಂತ ಶರಣಪ್ರಜ್ಞೆಯ ಒಂದು ವ್ಯವಸ್ಥೆ, ಇದನ್ನು ಉದಾಹರಣೆ ಜ್ಞಾಪಕ ಬಂದಿದ್ದರಿಂದ ಹೇಳ್ತೇನೆ. ಕಲ್ಯಾಣದ ಕ್ರಾಂತಿಯ ನಂತರ ಕಾಯಕದ ಶರಣರೆಲ್ಲ ಕಲ್ಯಾಣದ ಪ್ರಾಂತ್ಯವನ್ನು ಬಿಟ್ಟು ನಮ್ಮ ಮೈಸೂರು ಕಾವೇರಿ ತೀರಕ್ಕೆ ಬಂದರು. ಹರಳೆಯನವರ ಸಮಾಧಿ ಇವತ್ತು ಅಲ್ಲೇ ಇದೆ. ಹರಳೆಯನವರ ಗ್ರಾಮ ಅಂತ ಅಂದ್ಬಿಟ್ಟು ಅವತ್ತು ಹೆಸರಿಟ್ಟಿದ್ದು 1200 ವರ್ಷಗಳ ಹಿಂದೆ, ಅಲ್ಲ 800 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ. ಇವತ್ತು ಹರಳೆ ಗ್ರಾಮ ಅಂತ ಸರ್ಕಾರದಲ್ಲಿ ದಾಖಲೆ ಇದೆ, ಸಾಕ್ಷಿ ಇದೆ. ಅದು ಒಂದೇ ಅಲ್ಲ, ಕಾಯಕದ ಶರಣರೆಲ್ಲ ಬಂದು ಸ್ವಾವಲಂಬಿಗಳಾಗಿ ಇಲ್ಲಿ ಬದುಕಲಿಕ್ಕೆ ಶುರು ಮಾಡಿದಾಗ ಕಲ್ಯಾಣದಲ್ಲಿ ನಾವು ಅದನ್ನು ತೆಗೆದ್ರೆ ಇಲ್ಲಿ ಬಂತಲ್ಲ ಅಂತ ಹೇಳಿ ಸ್ವಾರ್ಥ ಹಿತಾಸಕ್ತಿ ಜನ, ಒಬ್ಬ ಪಂಡಿತ, ಒಬ್ಬ ಮಂತ್ರಿ, ಅವನೇನು ಮಾಡ್ದ ಅಂದರೆ ರಾಜ ಬಹಳ ವಿಲಾಸಪ್ರಿಯನಾಗಿದ್ದ, ಅವನಿಗೆ ಹೆಚ್ಚಿನ ಜವಾಬ್ದಾರಿ ಇರಲಿಲ್ಲ. ಅವನನ್ನು ಮನವೊಲಿಸಿ ಅವರನ್ನು ಸರಿ ಮಾರ್ಗಕ್ಕೆ ತರ್ತೀನಿ, ಅವರೆಲ್ಲ ನಿನ್ನ ವಿರುದ್ಧ ಇದ್ದಾರೆ, ಅವರನ್ನು ಸರಿ ಮಾಡೋದಕ್ಕೆ ನನಗೆ ಅವಕಾಶ ಕೊಡು ಅಂತೇಳಿ ತೆಗೆದುಕೊಂಡು, ರಾಜರು ನಿಮ್ಮ ಜೊತೆಯಲ್ಲಿ ಸಂಧಾನ ಮಾಡಲಿಕ್ಕೋಸ್ಕರ ನಿಮ್ಮನ್ನು ಬರಮಾಡ್ಕೊಂಡಿದ್ದಾರೆ, ನೀವೆಲ್ಲ ಗುರುಗಳು ಬರಬೇಕು ನಿಮ್ಮ ಮಠದ, ನಿಮ್ಮ ಸಂಸ್ಥೆಯ ದಾಖಲೆ ಪತ್ರಗಳೊಡನೆ ಅಂತ ಹೇಳಿ ನಂಜನಗೂಡಿಗೆ ಬರಮಾಡಿಕೊಂಡು ಕಪಿಲಾ ನದಿ ತೀರದಲ್ಲಿ 420 ಜನ ಗುರುಗಳು ಕೊಲೆ ಮಾಡಿಸ್ದವನು. ಇವತ್ತು ಅವರ ತಲೆಗಳನ್ನು ಹಾಕಿದ ಜಾಗ ಇವತ್ತು ಶಿರೋಭಾವಿ ಪ್ರದೇಶ ಅಂತ ಅಂದ್ಬಿಟ್ಟು ಇವತ್ತು ನನ್ನ ಆಡು ಮಾತಿನಲ್ಲಿ ಕರೀತಾರೆ. ಇದನ್ನು ಮೈಸೂರು ರಾಜರ ಚರಿತ್ರೆಯನ್ನು ದಾಖಲಿಸಿದಂಥ ಬ್ರಿಟಿಷರ ಇತಿಹಾಸಕಾರರು ಇದನ್ನು ದಾಖಲೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವತ್ತಿನ ಕಾಲದಲ್ಲಿ ಕ್ರೈಸ್ತ ಧರ್ಮ ಪ್ರಸಾರಕರಾಗಿ ಬಂದಂಥ ಜೇಸುಯಿಟ್ ಫಾದರ್ಸ್ ಪ್ರತಿ ತಿಂಗಳು ಏನೇನು ನಡೀತು ನಮ್ಮ ಪ್ರಚಾರ ವ್ಯವಸ್ಥೆಗಳಲ್ಲಿ, ವಾತಾವರಣ ಹೇಗಿದೆ ಅಂತ ಅನ್ನೋದನ್ನು ರೋಮಿಗೆ ಪತ್ರ ಬರೀತಾ ಇದ್ರು. ಅವರು ಆ ರೀತಿ ರೋಮಿಗೆ ಬರೆದಂಥ ಒಂದು ಪತ್ರದಲ್ಲಿ ಇಂಥ ಅನಾಹುತ ಆಯಿತು, ಇಷ್ಟು ಜನ ಗುರುಗಳನ್ನು ಕೊಂದರು ಅಂತ ಅನ್ನೋದನ್ನು ದಾಖಲೆ ಅದು ರೋಮ್ನಲ್ಲಿ ಸಿಗ್ತದೆ. ಅದನ್ನು
ನಮ್ಮ ಫಾದರ್ ಅಂಟೋನಿ ಅಂತ ಅಂದ್ಬಿಟ್ಟು ಒಬ್ಬ ಕನ್ನಡ ಕ್ರೈಸ್ತ ಸಂಘದ ಮುಖಂಡ ಅಲ್ಲಿ ಅಧ್ಯಯನಕ್ಕೆ ಹೋದಾಗ ಈ ಭಾಗದಲ್ಲಿ ಕ್ರೈಸ್ತ ಧರ್ಮದ ಉಗಮ ಮತ್ತು ಪ್ರಗತಿ ಹೇಗಿದೆ ಅನ್ನೋದನ್ನು ಸಂಗ್ರಹ ಮಾಡ್ಕೊಂಡು ಒಂದು ಐತಿಹಾಸಿಕವಾಗಿ ಅಲ್ಲಿ ಬಂದಂಥ ಪತ್ರವನ್ನು ದಾಖಲೆಗೊಳಿಸಿ ಮೈಸೂರು ಪ್ರಾಂತದಲ್ಲಿ, ನಂಜನಗೂಡು ಪ್ರಾಂತದಲ್ಲಿ ಕ್ರೈಸ್ತ ಧರ್ಮದ ಉಗಮ ಮತ್ತು ಪ್ರಗತಿಯಿಂದಾಗ ಈ ಪ್ರಸಂಗಗಳನ್ನೆಲ್ಲ ದಾಖಲೆಗಳು ಬರೆದಂಥ ಪತ್ರಗಳನ್ನು ಉಲ್ಲೇಖ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತೇನೆ ಅಂದರೆ ಇದು ಐತಿಹಾಸಿಕ ಸಂಗತಿ ಅನ್ನೋ ಕಾರಣಕ್ಕೋಸ್ಕರ, ಇದು ಪುರಾಣ ಅಲ್ಲ. ಇದೇ ರೀತಿಯಲ್ಲಿ ನಡೆಯುವಂಥ ಸನ್ನಿವೇಶದಲ್ಲಿ ಎಲ್ಲರೂ ಹಾಗೆ ಇದ್ರ ಒಂದು ರೀತಿಯಲ್ಲಿ ಸ್ವೇಚ್ಛಾಚಾರದ ಪರಮಾವಧಿ. ಹೌದು, ಅದು ಸ್ವೇಚ್ಛಾಚಾರ ಅನ್ನೋದು ಸ್ವಲ್ಪ ತಲೆ ಬಗ್ಗಿಸ್ತದೆ ಇವ್ರ ಮುಂದೆ, ಅದಕ್ಕಿಂತ ಜಾಸ್ತಿ ಓಲೆ ಅದೇ ರೀತಿ ಇತ್ತ. ಅಲ್ಲಿಂದ ಮುಂದೆ ಬಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಲೆಕ್ಕಕ್ಕೆ ಬಂದರೆ ತಮ್ಮ ಸ್ವಾರ್ಥದ ನೆಲೆಯನ್ನೇ ಬಿಟ್ಟು ಏಷ್ಯಾದಲ್ಲೇ ಮೊಟ್ಟ ಮೊದಲು ಜಲವಿದ್ಯುತ್ ಕೇಂದ್ರವನ್ನು ಶಿವನ ಸಮುದ್ರದಲ್ಲಿ ಪ್ರಾರಂಭ ಮಾಡಿದಂಥ ಪುಣ್ಯಾತ್ಮ ಕನ್ನಡಿಗರು. ಆಮೇಲೆ ಅಷ್ಟೇ ಅಲ್ಲ, ಇದು ಎಲ್ಲ ಕೃಷ್ಣರಾಜ ಭೂಪ ಮನೆ ಮನೆಗೆ ದೀಪ ಅಂತ ಜನ ಅವರನ್ನು ಬಾಯಿ ತುಂಬ ಹೇಳ್ತಾ ಇದ್ರು. ಮೊಟ್ಟ ಮೊದಲು ನಮ್ಮ ಭಾರತದಲ್ಲಿ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನು ಫಿಕ್ಸ್ ಮಾಡಿದವರು ಅವರು. ಅವತ್ತಿನ ಅವರ ಮಂತ್ರಿಮಂಡಲದಲ್ಲಿ ಅದಕ್ಕೆ ಸಹಕಾರ ಇರಲಿಲ್ಲ, ಆದರೆ ಇದನ್ನು ಮಾಡಬೇಕು ಅಂತ ಹೇಳಿ ಆದೇಶ ಕೊಟ್ಟು ಮಾಡಿಸಿದವರು, ಜನರ ಹಿತಕ್ಕಾಗಿ ಮಾಡಿದಂಥದ್ದು. ನೋಡಿ, ಇದು ರಾಜಪ್ರಭುತ್ವ ಅಂತ ನೆಲೆ ಇತ್ತು, ನಿಜವಾದ ಸತ್ಯವಾದ ರಾಜಪ್ರಭುತ್ವ. ಅಲ್ಲ, ಎರಡು ಉದಾಹರಣೆಗಳು. ಹೌದು. ಆದರೆ ಅದಕ್ಕೆ ಸರಿಯಾದಂಥ ಗಟ್ಟಿಯಾದಂಥ ಒಂದು ವ್ಯವಸ್ಥೆ ಇರಲಿಲ್ಲ, ಒಬ್ಬರು ಹಾಗೆ ಒಬ್ಬರು ಹೀಗೆ. ಇದು ರಾಜಪ್ರಭುತ್ವದ ನಡೆದಂಥ ಏರಿಳಿತಗಳು. ಅಲ್ಲಿ ಸಂವಿಧಾನದ ಬದ್ಧತೆ ಇರಲಿಲ್ಲ. ಆದರೆ ಈ ಸನ್ನಿವೇಶದಲ್ಲಿ ರಾಜಪ್ರಭುತ್ವ ಅದು ಸಂಪೂರ್ಣವಾಗಿ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ರಾಜನಿಗೆ ಜನಗಳ ಪ್ರೇರಣೆನೂ ಇರಬೇಕು ಮತ್ತು ಅವರು ಇದ್ರ ಜೊತೆಯಲ್ಲಿ ಹೊಂದಾಣಿಕೆ ಇರಬೇಕು ಅಂತ ದೃಷ್ಟಿಯಿಂದ ಪ್ರಜಾಪ್ರಭುತ್ವ ಅಂತ ಅನ್ನೋದನ್ನು ಆಮೇಲೆ ನಾವು ಮಾಡಿಕೊಂಡ್ವಿ. ರಾಜಪ್ರಭುತ್ವ ಸರಿಯಾಗಿ ನಡಿಬೇಕಾದ್ರೆ ಜನರೆಲ್ಲರೂ ಪ್ರಜ್ಞಾವಂತರಾಗಬೇಕು ಅಂತ ಹೇಳಿ ಪ್ರಜ್ಞಾಪ್ರಭುತ್ವವನ್ನು ಅಪ್ಪ ಬಸವಣ್ಣನವರು ಜಾರಿಗೆ ತಂದರು. ಒಂದು ನಿಮಿಷ ಗುರುಗಳೇ, ಇಲ್ಲಿ ತಾವು ಹೇಳಿದ್ರೆ ಈಗ ತಾನೆ ಜಯಚಾಮರಾಜ ಒಡೆಯರು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜ ಒಡೆಯರ್ ಅವರು, ಹೌದು, ಜಯಚಾಮರಾಜ ಒಡೆಯರು ಕೂಡ ಇದರ ಪ್ರಾರಂಭ ಸಂಸ್ಥಾಪಕರೊಡಗೂಡಿ ಬಸವ ಸಮಿತಿಯಲ್ಲಿ ತಾವು ಕೂಡ ಅನೇಕ ಸಭೆಗಳಲ್ಲಿ ಅಧ್ಯಕ್ಷರಾಗಿ ಬಸವ ಸಮಿತಿಗೆ ಮಾರ್ಗದರ್ಶನ ಮಾಡಿದ್ದು ಉಂಟು. ಹೌದು ಹೌದು. ಬಹಳ ಇತಿಹಾಸದಲ್ಲಿ ಇದೊಂಥ ದೊಡ್ಡ ಒಂದು ಗೌರವ. ಒಬ್ಬ ಜಯಚಾಮರಾಜ ಒಡೆಯರು ನಾಲ್ವಡಿ ಕೃಷ್ಣರಾಯರ ಹಿನ್ನೆಲೆಯಲ್ಲಿ ಅಲ್ಲ, ಜತ್ತಿಯವರು ಬಸವ ಸಮಿತಿಯನ್ನ ಮೊಟ್ಟ ಮೊದಲು ಅವ್ರನ್ನ ಅಧ್ಯಕ್ಷರಂತ ಮಾಡೇನೆ ಪ್ರಾರಂಭ ಮಾಡಿ ಚೇರ್ಮನ್ರಾಗಿ ಅವರು ಅಧ್ಯಕ್ಷರಾಗಿದ್ದು. ಇದು ವಾಸ್ತವತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಕಾಲದಲ್ಲಿ ಏನಾಯ್ತು ಅಂತಂದ್ರೆ ಪ್ರತಿಯೊಬ್ಬನೂ ಜಾಗೃತವಾಗಿರಬೇಕು. ಜಾಗೃತ ಅಂದ್ರೆ ಅಲ್ಲ, ತನ್ನ ಕರ್ತವ್ಯ ತನ್ನ ಜವಾಬ್ದಾರಿಯನ್ನು ಅರಿತು ಆಚರಣೆ ಮಾಡಬೇಕು. ನೋಡಿ, ಒಂದು ರಾಜ್ಯದ, ಒಂದು ಕಲ್ಯಾಣದಂಥ ಮಹಾ ಸಾಮ್ರಾಜ್ಯದ ಪ್ರಧಾನಮಂತ್ರಿಗಳಾಗಿದ್ದ ಬಸವಣ್ಣ ನಾನೀ ಬಿಜ್ಜಳಂಗ ಅಂಜುವೆನೆ ಅಂತ ಅನ್ನುವಂಥ ಮಾತು ಹೇಳ್ತಾರೆ. ಪೂರ್ಣ ಹೇಳಿದ್ರು. ಅಲ್ಲ, ವಾಸ್ತವತೆಯನ್ನು ನಾವು ಗಮನಿಸಬೇಕು. ಇನ್ನೊಂದು ವಚನ ನಾನು ಯಾವತ್ತೂ ನನ್ನ ಮನಸ್ಸಿನಲ್ಲಿ ಇರ್ತದದು, ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬಿಲಿವರಯ್ಯ. ಒಬ್ಬ ಬೇಟೆಗಾರ ಒಂದು ಸತ್ತು ಮೊಲ ತಂದ್ರೆ ಅದನ್ನ ತಕ್ಕ ಬೆಲೆ ಕೊಟ್ಟು ಕೊಂಡುಕೊಳ್ತಾರೆ. ಹೌದೌದು, ಸತ್ಯ. ನೆಲನಾಳದನ ಹೆಣನೆಂದರೆ ಒಂದಡಕೆಗೆ ಕೊಂಬುವರಿಲ್ಲ. ಯಾವ ಸ್ಥಿತಿ ಅಲ್ಲ, ಇದು ಹೇಳಿದ್ನಲ್ಲ, ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲ ಅಂತ ಅನ್ನುವಂಥ ನೆಲೆ ಇದೆಯಲ್ಲ ಜನಗಳಿಗೆ ಹೇಳುವಂಥ ಲೆಕ್ಕದಲ್ಲಿ. ಅಂಥ ವ್ಯವಸ್ಥೆಯಲ್ಲೇನೆ ಅಪ್ಪ ಬಸವಣ್ಣ ಒಂದು ಪ್ರಸಂಗದಲ್ಲಿ ಬಂದಾಗ, ನೀವು ಮಹಾರಾಜರು ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಕೊಂತಾರೆ ಅಂತ ಕೆಲವರು ಅವ್ರಿಗೆ ಹೇಳಲಿಕ್ಕೆ ಬಂದಾಗ ಹೇಳಿದಂಥ ಒಂದು ವಚನದಲ್ಲಿ ನಾನೀ ಬಿಜ್ಜಳಂಗ ಅಂಜುವೇನೆ. ಈಗ ಗುರುಗಳೇ, ತಾವು ಹೇಳಿದ ವಚನವನ್ನು ದೆಹಲಿಯಲ್ಲಿ ಕರೋಲ್ಬಾಗಲ್ಲಿ ಜರುಗಿದ ಒಂದು ವಚನ ಅನುವಾದದ, ರಾಜಸ್ಥಾನಿ ವಚನಗಳ ಅನುವಾದದ ಸಂದರ್ಭದಲ್ಲಿ ಈ ಒಂದು ಪತ್ರಿಕಾ ಪ್ರತಿನಿಧಿಗಳು ಬಂದು ನೀವೇನು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಿದ್ರು. MM ಕಲಬುರ್ಗಿಯವರು ನಮ್ಮ ಜೊತೆ ಇದ್ದರು. ಆಗ ನಮ್ಮ ಜಮನ್ ಅಜುರ್ದಾ ಏನು ಈಗ ನಮ್ಮ ಅನುವಾದ ಯೋಜನೆಯನ್ನು ಮುಂದುವರಿಸ್ತಾ ಇದ್ದಾರೆ, ಅವರು ತಾವು ಹೇಳಿದ ವಚನ ನನಗೆ ಆ ದಿಗ್ಭ್ರಮೆ ಉಂಟು ಮಾಡಿದೆ. ಒಂದು ಮೊಲಕ್ಕೆ ಬೆಲೆ ಇದೆ, ಮನುಷ್ಯನಿಗೆ ಬೆಲೆ ಇಲ್ಲ ಅನ್ನೋದನ್ನು ಹೇಳಿದಾಗ ದೆಹಲಿಯ ಪತ್ರಿಕೆಗಳ ಎಲ್ಲದೂ ಪ್ರಕಟ ಆಗಿತ್ತು. ನೋಡೋದಕ್ಕೆ ಸರಳ ವಚನ, ಎಷ್ಟು ವಾಸ್ತವ ಸತ್ಯ ಇದೆ. ಈಗ ಸಡನ್ ನನಗೆ ಅದು ನೆನಪಾಯಿತು. ಆವತ್ತು ದೆಹಲಿಯಲ್ಲಿ ಆದಂಥ
ಒಂದು ಒಂದು ಪತ್ರಿಕಾ ಪ್ರಪಂಚದಲ್ಲಿ ಅದೊಂದು ಬಹಳ ವಿಶೇಷವಾಗಿ ನೋಡಿ, ಒಬ್ಬ ರಾಜನಾಗಿ ಆ ರಾಜನ ಮಂತ್ರಿಯಾಗಿ ಒಂದು ರಾಜ್ಯದ ಜವಾಬ್ದಾರಿಯನ್ನು ಹೊತ್ತಂತ ಅಪ್ಪ ಬಸವಣ್ಣನವರು ಸಕಲ ಲೋಕ ಹಿತಕ್ಕಾಗಿ, ಎಲ್ಲರ ಹಿತಕ್ಕಾಗಿ ತಮ್ಮ ಕರ್ತವ್ಯವನ್ನೆಲ್ಲ ಮಾಡಿದ್ರು. ಆದರೆ ಅದರ ಪರಿಣಾಮ ಏನಾಗಬೇಕು ಅಂತ ಅನ್ನೋದು ಅವ್ರ ಮನಸ್ಸಿನಲ್ಲಿತ್ತು. ಎಲ್ಲರೂ ಪರಿಪೂರ್ಣರಾಗಬೇಕು. ನಮ್ಮ ಈ ನಾವು ಕೊಡುವಂಥ ಅನುದಾನಗಳಿದೆಯಲ್ಲ, ನಮ್ಮ ಭಾಗ್ಯಗಳು, ನಾವು ಕೊಡುವಂಥ ಬಿಟ್ಟಿ ಭಾಗ್ಯಗಳನ್ನು ಅನುಸರಿಸಿಕೊಂಡು ಬರೋರಾಗಬಾರ್ದು, ಸ್ವಯಂಭೂ ಆಗಬೇಕು ಅಂತ ಕಾಯಕ ನೀತಿಯಿಂದ ವಿರುದ್ಧವಾಗಿ ಇದೆ ಗುರುಗಳು. ಅಲ್ಲ, ಅಂಥ ಒಂದು ನೆಲೆಯನ್ನು ಅಪ್ಪ ಬಸವಣ್ಣ ಹೇಳ್ಕೊಂಡು ಬಂದರು. ಇನ್ನೊಂದು ವಚನದಲ್ಲಿ ಗುರುಗಳಿಗೆ ಹೇಳಿದ್ದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೇನೆ. ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಬಿಜ್ಜಳರ ಭಂಡಾರ ವೆನಗೆ ಕೈಯ ನೋಡಿ. ಹಾವಿನ ಸಂಘ ಉದಾಹರಣೆ. ಕಾಯಕದಲ್ಲಿ ನಿರತರಾಗಿದ್ದವರಿಗೆ ಬಿಜ್ಜಳನ ಭಂಡಾರ ಯಾಕೆ ಬೇಕು ನೋಡಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸ್ವಾಭಿಮಾನ ಮತ್ತು ಸ್ವಾಯತ್ತತೆಯನ್ನು ಬಿತ್ತೋದಿದೆಯಲ್ಲ, ಇದು ಪ್ರಜ್ಞೆ. ಇದು ಕೇವಲ ಭಾಷಣ ಕೇಳೋ ಅಂಥದ್ದು ಬುದ್ಧಿವಂತಿಕೆ. ಆದರೆ ಅದನ್ನು ಆಚರಣೆಗೆ ತಂದು ಅದೇ ತಾನೇ ಆಗ್ತಕ್ಕಂಥದ್ದು ಇದೆಯಲ್ಲ, ಇದು ಪ್ರಜ್ಞಾವಂತಿಕೆಯ ಮೂಲ ಲಕ್ಷಣ. ಪ್ರತಿ ಹಂತವಾಗಿ ಅಪ್ಪ ಬಸವಣ್ಣ ಅನ್ನದೊಳಗೊಂದಗುಳ, ಸೀರೆಯೊಳಗೊಂದೆಳೆಯ, ಹೊನ್ನಿನೊಳಗೊಂದೊರೆಯ, ಇಂದಿಂಗೆ ನಾಳಿಂಗೆ ಎನ್ನ ಮಡದಿ ಮಕ್ಕಳಿಗೆಂದು ತೆಗೆದಿಟ್ಟನಾದಡೆ ತಲೆದಂಡ ಅಂತ ಹೇಳಿದ್ರು. ಇವತ್ತು ನೀವು ಸಮತಾವಾದ, ಸಮಾಜವಾದ ಇದೇ ರೀತಿಯಲ್ಲಿ ಮಾತನಾಡೋರು ಎಷ್ಟು ಜನ ಇದ್ದಾರೆ, ನಡ್ಕೊಂಡವ್ರು ಎಷ್ಟು ಜನ ಇದ್ದಾರೆ, ಯೋಚನೆ ಮಾಡಿ. ಅವಾಗ ಅಂತರಂಗದ ಪ್ರಜ್ಞೆ ಇಲ್ಲಿ ನೋಡಿ. ಇದು ಬಸವಣ್ಣ ಇನ್ನೊಬ್ರಿಗೆ ಉಪದೇಶ ಮಾಡಲಿಲ್ಲ ಕೂತ್ಕೊಂಡು, ತನ್ನ ನಡವಳಿಕೆಯಿಂದ ಎಲ್ಲರನ್ನು ಆಕರ್ಷಣೆ ಮಾಡ್ದ. ಅದೇ ಲೆಕ್ಕ ಬಂದಾಗ ನಮ್ಮ ಲಕ್ಕಮ್ಮ ಶರಣ ಹೇಳ್ತಾಳೆ, ಐದಕ್ಕಿ ಲಕ್ಕಮ್ಮ ಹೇಳ್ತಾಳೆ, ಈಸಕ್ಕಿ ಆಸೆ ಯಮಗೇಕೆ, ಈಶ್ವರನೊಪ್ಪ ವಾಪಸ್ ಕೊಡು ಅಂತಾಳೆ. ನೋಡಿ, ಒಮ್ಮನ ಮೀರಿ ಇಮ್ಮನ ಏಕ್ ತಂದ್ರಿ, ಆಸೆ ಎಂಬುದು ಅರಸರಿಗಲ್ಲದೆ ಭಕ್ತರಿಗುಂಟೆ. ಇಷ್ಟು ಸ್ವಾಭಿಮಾನದ ನೆಲೆಯಲ್ಲಿ ನಿಂತು ವ್ಯವಸ್ಥೆ ಮಾಡುವಂಥದ್ದು. ಇದು ಬರೀ ಕೊಡುಕೊಳ್ಳುವಿಕೆಯ ನೆಲೆಯಲ್ಲಿ ಅಷ್ಟೇ ಬರಲಿಲ್ಲ. ಎಷ್ಟು ತೀಕ್ಷ್ಣವಾಗಿದ್ರು ನಮ್ಮ ಜನ ಅಂದ್ರೆ, ಅದಕ್ಕೆ ಹರಳೆಯ ಶರಣು ಬಸವಣ್ಣ ಅಂದ ಅವನು ದಾರಿಲಿ ನಡ್ಕೊಂಡು ಬರ್ತಿದ್ದ, ಇವರು ಕುದುರೆ ಮೇಲೆ ಬರ್ತಾ ಇದ್ರು. ಇವರು ಯಾವುದೇ ಶರಣರು ಅಂತಂದ ಅದರಲ್ಲಿ ಅವನು ಕೆಳಗಿದ್ದಾನೆ, ನಾನು ಮೇಲಿದ್ದೀನಿ ಅನ್ನೋಂಥ ಪ್ರಶ್ನೆ ಇಲ್ಲ. ಕುದುರೆ ನಿಲ್ಲಿಸಿ ಕೆಳಗಿಳಿದು ಶರಣು ಶರಣಾರ್ಥಿ ಹರಳೆಯನವರೇ ಅಂದ್ರು. ಬಸವಣ್ಣನವರ ಆಂತರಿಕ ಪ್ರಜ್ಞೆ ಹೊರಹೊಂತು. ಅದರ ಪರಿಣಾಮ ನಾನು ಒಂದು ಶರಣು ಅಂತ ಹೇಳಿದೆ, ನನಗೆ ಮರ್ಯಾದೆ ಕೊಡೋದಿದ್ರೆ ಒಂದು ಸಾಕಾಗಿತ್ತು, ಇನ್ನೊಂದರ ಭಾರ ನನಗೆ ಜಾಸ್ತಿ ಹಾಕೊಟ್ಟ ಬಸವಣ್ಣ. ಬಹಳ ಭಾರ ಆಯ್ತು ಅವ್ರಿಗೆ. ಅಲ್ಲ, ಇದು ಈ ರೀತಿಯಾಗಿರುವಂಥ ಸ್ವಾಭಿಮಾನ, ಸ್ವಾತ್ಮ ಪ್ರಜ್ಞೆಯನ್ನು ಬೆಳೆಸೋದಿದೆಯಲ್ಲ, ಇದು ಪ್ರಜ್ಞಾ ಜಾಗೃತಿ. ಈ ಪ್ರಜ್ಞಾ ಜಾಗೃತಿಯ ನೆಲೆ ಈ ಜಗತ್ತಿಗೆ ಬರಬೇಕು ಅಂತ ಅನ್ನೋದನ್ನು ಮೊಟ್ಟ ಮೊದಲು ತಂದುಕೊಟ್ರು. ಆವಾಗ ಏನಾಗುತ್ತೆ, ಪ್ರಜ್ಞೆ ಜಾಗೃತವಾದರೆ ಪ್ರತಿಯೊಬ್ಬನೂ ಪರಿಪೂರ್ಣನಾಗ್ತಾನೆ. ನೋಡಿ, ಪ್ರಜಾಪ್ರಭುತ್ವ ಅಂತ ನಾವು ಹೇಳ್ತೀವಿ. ಈಗ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ. ಪ್ರಜಾಪ್ರಭುತ್ವ ಅಂದ್ರೇನು? ಪ್ರಭು ಅಲ್ಲಿ ರಾಜ ಇದ್ದ, ಇಲ್ಲಿ ಪ್ರಜೆಗಳೇ. ರಾಜನ ಯಾವ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದವರ ಯೋಗಕ್ಷೇಮ ಮತ್ತು ರಾಜ್ಯದ ರಕ್ಷಣೆ, ಹೊರಗಿನಿಂದ ಬರ್ತಕ್ಕಂಥ ಷಡ್ಯಂತ್ರಗಳು, ವ್ಯವಸ್ಥೆಗಳನ್ನೆಲ್ಲ ದೂರ ಇಡ್ತಕ್ಕಂಥದ್ದು. ಹಗಲು ರಾತ್ರಿ 24 ಗಂಟೆ ಇದೇ ಚಿಂತನೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾ ಇದ್ದ. ಪ್ರಜಾಪ್ರಭುತ್ವ ಅಂತಂದಾಗ ಏನಾಯ್ತು ಅಂದ್ರೆ, ರಾಜನ ಜವಾಬ್ದಾರಿಯನ್ನ ಎಲ್ಲ ಪ್ರಜೆಗಳು ಹಂಚಿಕೊಳ್ಬೇಕಾಯ್ತು. ಎಲ್ಲರೂ ಎಚ್ಚರವಾಗಿರ್ಬೇಕು, ಎಲ್ಲರೂ ಪರಿಪೂರ್ಣರಾಗಿರ್ಬೇಕು, ಎಲ್ಲರೂ ಸಮನ್ವಯಕಾರರಾಗಿರ್ಬೇಕು. ಆ ಲೆಕ್ಕಕ್ಕೆ ಬಂದಾಗ ಯಾವ ರೀತಿ ಇರ್ತದೆ ಸಮಾಜ? ಪ್ರಭುದೇವರು ಹೇಳಿದ್ರು, 12ನೇ ಶತಮಾನದ ಕಲ್ಯಾಣದ ಶರಣಗಣಗಳು ಹೇಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಸಿಕ್ಕೋಲ್ಲ ನಮಗೆ. ಪ್ರಜ್ಞಾ ಜಾಗೃತಿ ಆದಂಥ ಶರಣರು ಹೇಗಿರ್ತಾರೆ ಅಂತ 3 ಉದಾಹರಣೆ ಕೊಡ್ತಾರೆ ಅವರು. ಹರಿಯುವ ನದಿಗೆ ಮೈಯೆಲ್ಲ ಕಾಲು. ನೋಡಿ, ಯಾವುದೇ ಪ್ರಾಣಿ ಆನೆಯಿಂದ ಹಿಡಿದು ಒಂದು ಇರುವೆವರೆಗೂ ನಡಿಬೇಕಾದ್ರೆ ಕಾಲಿರ್ಬೇಕು, ಅದಕ್ಕೆ ಬೇಕೇ ಬೇಕು, ಇಲ್ಲದ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಆದರೆ ನದಿ ನಿರಂತರ ಪ್ರವಾಹ ಇರ್ತದೆ, ಅದಕ್ಕೆ ಕಾಲು ಯಾವುದು? ಇಡೀ ಶರೀರವೇ ಕಾಲು, ಶರೀರವೇ ತಲೆ, ಎಲ್ಲವೂ ಎಲ್ಲ. ಹರಿಯುವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ,
3 ಉದಾಹರಣೆ ಕೊಟ್ಟು ಹೇಳ್ತಾರೆ. ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು. ಎಲ್ಲರೂ ಪರಿಪೂರ್ಣದ ನೆಲೆಯಲ್ಲಿದ್ದರು. ಅಪ್ಪ ಬಸವಣ್ಣ ಮಾರ್ಗದರ್ಶಕ ಅಂತ ಹೇಳಿ ಗೌರವ ಏನೇ ಇದ್ರೂ ಆ ಶರಣರ ಗುಂಪಿನಲ್ಲಿ ಅವರು ದೊಡ್ಡವರು, ಇವರು ಚಿಕ್ಕವರು, ಅವರು ಬಹಳ ಮುಂದುವರೆದವರು, ಇವರು ಮಧ್ಯಮದಲ್ಲಿರೋರು, ಇವರು ಬಹಳ ಹಿಂದುಳಿದವರು ಅಂತ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಕಸ ಗುಡಿಸುವ ಸತ್ಯಕ್ಕ ಹೇಳ್ತಾಳೆ, ನಾನು ಕಸ ಗುಡಿಸ್ಬೇಕಾದ್ರೆ ಯಾವ್ದಾದ್ರು ರತ್ನಗಳು ವಜ್ರಗಳು ಸಿಕ್ಕದ ಕಸ ಅಂತ ಪಕ್ಕಕ್ಕೆ ತಳ್ತೀನಿ ಅಂತ ಹೇಳಕ್ಕೆ. ಈಗ ತಾವು ಹೇಳ್ತಾ ಇರೋದು ಅಂತಶ್ಚಕ್ಷುವಿನ ಪ್ರಜ್ಞೆ ಇದ್ರೆ ಈಗ ಅವಳಿಗೆ ಹಾಗೆ ಕಾಣುತ್ತದು ಅಲ್ಲ, ಅಂತಶ್ಚಕ್ಷುವಿನಲ್ಲಿ ತಿಳ್ಕೊಳ್ಳೋದಲ್ಲ, ಅದು ಸಹಜವಾದ ಆಚರಣೆಗೆ ಬರಬೇಕು. ಆ ಪ್ರಜ್ಞೆ ಆಚರಣೆಗೆ ನಮಗೆ ಬರಲ್ಲ. ಈಗೇನೋ ಬಿದ್ದಿದ್ರೆ ಎತ್ಕೊಂಡು ಜೇಬಲ್ಲಿ ಇಟ್ಕೊಳ್ತೀವಿ. ಆದರೆ ಅವ್ರಿಗೆ ಆ ಪ್ರಜ್ಞೆ ಎಷ್ಟು ಒಳಗೆ ಜಾಗೃತವಾಗಿತ್ತು ಅಂದರೆ ಅಲ್ಲ, ಇದು ಪ್ರಜ್ಞಾಪ್ರಭುತ್ವ. ನೋಡಿ, ಪ್ರಜಾಪ್ರಭುತ್ವ ಗಟ್ಟಿಯಾಗಿ ಉಳಿಬೇಕಾದ್ರೆ ಪ್ರಜ್ಞಾ ಜಾಗೃತಿ ಬಹಳ ಮುಖ್ಯ. ಗುರುಗಳೇ, ಅದಕ್ಕೆ ನಾನು ನೀವು ನೋಡಿ ಸರ್, ಒಂದು ಮಾತು ಹೇಳ್ತೀನಿ. ನಾನು ಹಿಂದೆ ರಾಜರ ವಿಚಾರ ಹೇಳಿದ್ರಿ. ರಾಜರು ಎಲ್ಲ ನೋಡ್ತಾ ಇದ್ರು, ಅದನ್ನ ಪ್ರಜೆಗಳೇ ನೋಡ್ಕೊಳ್ಬೇಕು ಅಂತ. ಹೌದು. ರಾಜನಿಗೆ ಒಂದು ಸಂವಿಧಾನ ಏನಿರಲಿಲ್ಲ, ಅವನ ಹಿರಿಯರು ಮಾಡ್ಕೊಂಡು ಬಂದಂತ ವ್ಯವಸ್ಥೆ ಅದೇನೆ ಅಲಿಖಿತ ಸಂವಿಧಾನ, ಪರಂಪರೆಯ ಸಂವಿಧಾನ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಹೀಗಿರಬೇಕು ಅಂತ ಹೇಳಿ ನಾವೆಲ್ಲ ಸೇರಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ನಾವು ಏನು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ನಮ್ಮ ಸಂವಿಧಾನವನ್ನು ಆಚರಣೆಗೆ ತಂದ್ವಿ. ಈಗ ಸಂವಿಧಾನದ ಒಂದು ಚಿತ್ರಣವನ್ನು ಕೂಡ ತಾವು ಸ್ಕ್ರೀನ್ನಲ್ಲಿ ನೋಡ್ಬೋದು. ಕಾರಣ ಇಡೀ ಅದೇನು ಸಂವಿಧಾನ ಅಲ್ಲ, ಒಂದು ಮಾತು ಹೇಳ್ತೀನಿ. ನಾವು ಎಲ್ಲಿ ಸ್ವಲ್ಪ ದಾರಿ ತಪ್ಪದ್ವಿ ಅನ್ನೋದು ನನ್ನ ಮನಸ್ಸಿನಾಗ ಬರೋದನ್ನ ಹೇಳ್ತೀನಿ. ನಾನು ಹೇಳಿ. ಸಂವಿಧಾನ ಯಾರಿಗೋಸ್ಕರ? ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ. ಹೌದು ತಾನೆ? ಹಾಗಾದ್ರೆ ನಾವು ಮೊಟ್ಟ ಮೊದಲು ತಿಳ್ಕೊಳ್ಬೇಕಾದಂಥ ಜ್ಞಾನ ಯಾವುದು? ಸಂವಿಧಾನ. ಸಂವಿಧಾನವನ್ನು ನಮ್ಮ ಶಾಸನ ಸಭೆಯಲ್ಲಿ ಅಂಗೀಕಾರ ಮಾಡಿ ಎಲ್ಲ ಹಿರಿಯರು ಸಂಪೂರ್ಣವಾಗಿ ತಮ್ಮ ಹೃದಯದಿಂದ ಅದಕ್ಕೆ ಶರಣಾದರು. ಆದರೆ ಅದು ಎಲ್ಲರಿಗೂ ತಿಳಿಸ್ಬೇಕಾದಂಥ ವ್ಯವಸ್ಥೆಗಳಿತ್ತಲ್ಲ, ಅದನ್ನು ಮಾಡದೆ ಅದನ್ನು ಮುಚ್ಚಿಡುವಂಥ ಪ್ರಸಂಗ ಏನಾಯ್ತು ಗೊತ್ತಾ? ಅವತ್ತಿನ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರದವರು ನಮ್ಮನ್ನು ಬ್ರೈನ್ ವಾಶ್ ಮಾಡಿ ಹೆಚ್ಚಿಗೆ ಜ್ಞಾನಿಗಳಾಗಬಾರ್ದು ಅಂತ ಅನ್ನುವಂಥ ರೀತಿಯಿಂದ ನಮ್ಮ ಮೇಲೆ ಹೇರಿದಂತಹ ಲಾರ್ಡ್ ಮೆಕ್ಯಾಲೆ ಅವರ ಶಿಕ್ಷಣ ಪದ್ಧತಿ ಇತ್ತಲ್ಲ, ನಾವು ಈ ಪರಿವರ್ತನೆಯ ಸಡಗರದಲ್ಲಿ ಅದರ ಕಡೆ ನಾವು ಗಮನ ಕೊಡಲಿಲ್ಲ. ಅದು ನಮ್ಮದು ಚಿತ್ತನ ಆ ಕಡೆ ಹೋಗಲಿಲ್ಲ. ಅಲ್ಲ, ಅದೇನಾಯಿತು ಅಂತಂದರೆ ಇವೆಲ್ಲವೂ ಆ ಮೆಕಾಲೆಯ ಅಂತರಂಗದಲ್ಲಿ ಸೇರಿಕೊಂಡು ಅವೆಲ್ಲನೂ ಹಿಡಿದಿಟ್ಬಿಡ್ತು ನಮ್ಮನ್ನು. ನಾನು ಹೇಳ್ತೇನೆ, ಪ್ರಜಾಪ್ರಭುತ್ವದ ನೆಲೆ ಪ್ರಜ್ಞಾಪ್ರಭುತ್ವ ಆಗಬೇಕಾಗಿದ್ದರೆ ಆ ದಿವಸದಿಂದಲೇ ಸಂವಿಧಾನದಲ್ಲಿರ್ತಕ್ಕಂಥ ಕಾರ್ಯಾಂಗ, ರಾಜ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಆಮೇಲೆ ಮೂಲಭೂತ ಹಕ್ಕುಗಳು, ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಏನು ನಾವು ಒಪ್ಪಿಕೊಂಡಿದ್ದೇವೆ ಅಂತ ಅನ್ನೋದ್ರ ಬಗ್ಗೆ ಹೈಸ್ಕೂಲ್ನಿಂದ ಹಿಡಿದು ಪ್ರತಿಯೊಂದು ತರಗತಿಯಲ್ಲೂ ಇದರ ಬಗ್ಗೆ ಜಾಗೃತಿ ಕೊಡ್ತಕ್ಕಂಥ ಪಾಠಗಳು ಇರಬೇಕಾಗಿತ್ತು. ಯಾಕೆಂದರೆ ಪ್ರಭುಗಳಿಗೆ ತಿಳುವಳಿಕೆ ಬೇಕಲ್ಲ. ಯಾರು ಪ್ರಭುಗಳು? ಪ್ರಜೆಗಳೇ ಪ್ರಭುಗಳು. ಆ ಪ್ರಜೆಗಳಿಗೆ ಈ ವಿಚಾರವನ್ನು ತುಂಬತಕ್ಕಂತಹ ಪ್ರಜ್ಞಾ ಜಾಗೃತಿಯ ನೆಲೆಯಲ್ಲಿ ಆಗದೇ ಇದ್ದುದರಿಂದ ಕಲ್ಯಾಣ ಮತ್ತೆ ಸೃಷ್ಟಿಯಾಗಲಿಕ್ಕೆ ತಡ ಆಯಿತು. ನೋಡಿ, ಆವಾಗ ಸಂವಿಧಾನ ಅನ್ನೋದು ಇಲ್ಲದೆ ಇದ್ರೂ ಸಹ ಪ್ರಜ್ಞಾ ಜಾಗೃತಿಯನ್ನು ಅಪ್ಪ ಬಸವಣ್ಣ ಮಾಡ್ದ. ಪರಿಣಾಮ ಏನಾಯ್ತು ಅಂತಂದ್ರೆ ಎಲ್ಲರೂ ಉಂಡು ತೇಗಿತು ಲೋಕ ಕೊಂಡಾಡಿ ಕಾಯಕವ ಕಂಡಲ್ಲಿ ದಾಸೋಹ. ಪ್ರಜಾಪ್ರಭುತ್ವದಲ್ಲಿ ಆ ನೆಲೆ ಬಂದಿದ್ರೆ ನಮ್ಮ ದೇಶ 65-66 ದಶಕದಲ್ಲಿ ಅಮೆರಿಕಾದ ಹತ್ರ ಈ ಗಂಜಿ, ಎಣ್ಣೆ, ಇದಕ್ಕೆ ಹಾಲ್ ಪೌಡರ್ಗೋಸ್ಕರ ಕೈ ಚಾಚಬೇಕಾದಿರಲಿಲ್ಲ, ಎಲ್ಲೂ ಇರಲಿಲ್ಲ. ಈಗ ಆಗೋಗಿದೆ, ಏನು ಮಾಡ್ತೀವಿ? ಏನು ಆದರೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು. ನಾವು ಹಸುವಿನಿಂದ ಎದ್ರು ಚಿಂತೆ ಇಲ್ಲ, ಆದರೆ ಸ್ವಾಭಿಮಾನ ಉಳಿಸ್ಕೊಳ್ಬೇಕು ಅಂತ. ಅದರ ಪರಿಣಾಮ ನಾವು ಆ ಲೆಕ್ಕದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಬಂದ್ವಿ. ಈಗ ಅದನ್ನು ದಾಟ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ನಮ್ಮ ಪ್ರಜ್ಞಾ ಜಾಗೃತಿ ಆಗದೆ ಇದ್ದರೆ ಪ್ರಜಾಪ್ರಭುತ್ವದ ಮೂಲ ಲಕ್ಷಣಗಳು ನಮ್ಮಲ್ಲಿ ಉಳಿಯೋದು ಕಷ್ಟ ಆಗ್ತದೆ. ಈಗ ತಾವು ಪ್ರಜ್ಞಾ ಜಾಗೃತಿಯ ಬಗ್ಗೆ ದೆಹಲಿಯ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ರಿ. ನೇರವಾಗಿ ಇಂದಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರಿಗೆ ವಿಡಿಯೋನಲ್ಲಿ ಯೂಟ್ಯೂಬ್ನಲ್ಲೂ ಇದೆ, ನೇರವಾಗಿ ನಾನು ಹೇಳಿದ್ದು ಸ್ವಚ್ಛ ಭಾರತ ಅಭಿಯಾನ ಅಪೂರ್ಣ ಅಂತ ಹೇಳಿದ್ರು. ಹೌದು, ಅವರು ಅದನ್ನು ಗಂಭೀರವಾಗಿ ಏನು ಹಿಂಗೆ ಹೇಳ್ತಾ ಇದ್ದಾನೆ ನೀವನು ಅಂತ. ಈಗ ನಿಮ್ಮ ಇದೇನು ಪ್ರಜ್ಞಾಪ್ರಭುತ್ವ ಬರುತ್ತಲ್ಲ ಗುರುಗಳೇ, ಜಬ್ ತಕ್ ಭಾರತ್ ಕಿ ಅಂತರಂಗ ಶುದ್ಧ ನಹೀ ಹೋತಿ ಹೈ
तब तक भारत शुद्ध नहीं होता है. ಸಹಿ ಬಸವಣ್ಣನವರು ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಎರಡು ಶಬ್ದ ಯಾಕೆ ಬಳಸಿದ್ರು? ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಇವತ್ತು ನಾವೆಲ್ಲ ಈ ಒಂದು ಏನು ಪ್ರಜಾಪ್ರಭುತ್ವದಲ್ಲಿ ಬಹಿರಂಗದ ಶುದ್ಧಿಯನ್ನು ಮಾಡ್ತಾ ಮಾಡ್ತಾ ನಮ್ಮ ದೇಶ ಸಿಂಗಪೂರ್ ಆಗಬೇಕು, ನಮ್ಮ ದೇಶ ನ್ಯೂಯಾರ್ಕ್ ಆಗಬೇಕು ಅಂತ ಹೊರತಾಗಿ ಒಳಗಿನ ಪ್ರಜ್ಞೆಯನ್ನು ನೇರವಾಗಿ ಹೇಳಿದೆ ಗುರುಗಳು. ಆಮೇಲೆ ಅವರೇ ತಪ್ಪಾಳೆ. ಅದು ನಿಜವಾದ ಮಾತು. ಅವತ್ತು ನಾನು ಆ ಪ್ರಜ್ಞಾ ಪ್ರಭುತ್ವದ ನೆಲೆಯನ್ನು ನಾನು ಹೇಳಿದೆ. ಅಂದರೆ ಅಂತರಂಗ ಶುದ್ಧಿ ಆಗದೆ ಪ್ರಜ್ಞೆ ಜಾಗೃತ ಆಗೋದಿಲ್ಲ. ಈ ಒಂದು ಸೂತ್ರ ಎಷ್ಟು ಚೆನ್ನಾಗಿ ಕೊಡ್ತಾರೆ ಬಸವಣ್ಣನವರು. ಈ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಎರಡೂ ಕೂಡಲು ಆಗುವ ಸಂಗಮವೇ ದೇವ. ಅದೇ ಕೂಡಲು ಆಗುವ ಸಂಗಮವೇ ದೇವ. ದೇವ ಅಂದ್ರೆ ಏನು? ಇದೇ ಬೆಳಕು, ಪೂರ್ಣವಾಗಿ ಅಂತರಂಗ ಬಹಿರಂಗವನ್ನು ವ್ಯಾಪಿಸಿರ್ತಕ್ಕಂಥ ಪ್ರಜ್ಞಾಪೂರ್ವಕವಾಗಿ ಜಾಗೃತವಾದಂಥ ವ್ಯಕ್ತಿ ಯಾರು? ಶರಣ. ಈ ಶರಣ ಸಂಸ್ಕೃತಿಯನ್ನು ವಿಕಾಸ ಮಾಡೋದು ಅಂದ್ರೆ ಏನು? ನಮ್ಮ ಒಳಗಿನ ಪ್ರಜ್ಞೆಯನ್ನು ಜಾಗೃತ ಮಾಡೋದು. ಇದನ್ನು ಮುಂದೆ ದಯವಿಟ್ಟು ಅಲ್ಲ, ಇದು ಬಹಳ ವಿಶೇಷವಾಗಿರುವಂಥ ವಿಚಾರ ಸರ್. ಇವತ್ತು ನಾವು ಆಲೋಚನೆ ಮಾಡಬೇಕಾದ್ದಿದೆ. ಪ್ರಜ್ಞಾ ಜಾಗೃತಿಯ ನೆಲೆಯನ್ನ ನಾವು ಇವತ್ತಾದರೂ ತಿಳಿದು ನಮ್ಮ ಎಲ್ಲ ಮಕ್ಕಳಿಗೆ ನಮ್ಮ ಸಂವಿಧಾನದ ಬಗ್ಗೆ ಸ್ಪಷ್ಟವಾಗಿರುವಂಥ ತಿಳುವಳಿಕೆಯ ಪಾಠಗಳನ್ನು ನಾವು ಹೇಳ್ಕೊಡ್ಬೇಕು. ಅಲ್ಲ ಗುರುಗಳೇ, ಒಂದು ಇಲ್ಲಿ ಸರ್ ಆಮೇಲೆ ಇನ್ನೂ ಒಂದು ಮಾತು ಹೇಳ್ತೀನಿ. ಕೆಲವ್ರಿಗೆ ಅದು ತುಂಬ ಮನಸ್ಸಿಗೆ ನೋವಾಗ್ತದೆ. ಆದರೂ ನಾನು ಯಾರ ಮನಸ್ಸಿಗೆ ನೋವಾಗುತ್ತೋ ಅವ್ರನ್ನ ಮೊದಲೇನೆ ನನ್ನನ್ನು ಮನ್ನಿಸಿ ಅಂತ ಕೇಳ್ಕೊಂಡೆ ನಾನು ಈ ಮಾತು ಹೇಳಿ. ಯಾಕೆ ಮನ್ನಿಸ್ಬೇಕು? ಅಲ್ಲ, ನನ್ನ ಸ್ವಭಾವ ಸತ್ಯವನ್ನು ಹೇಳಬೇಕು. ಅಲ್ಲ, ನಾನು ಹೇಳ್ತೇನೆ. ಈಗ ತಾನೇ ಹೇಳಿದ್ರಿ ಅದು ಬಸವಣ್ಣ. ನಾನು ಹೇಳೋದು ಕೇಳಿ. ಆದ್ರೆ ನಾನು ಹೇಳೋದನ್ನ ಮುಚ್ಚಿಕೊಳ್ಳಲ್ಲ. ಆದ್ರೆ ಅವ್ರಿಗೇನಾದ್ರು ನೋವಾಗಿದ್ದರೆ ನನ್ನಿಂದ ನೋವಾಯಿತು ಅನ್ನೋದನ್ನ ಮನ್ನಿಸಿ ಅಂತ ಕೇಳ್ತಾ ಇದ್ದೆ. ಬೇಡ ಗುರುಗಳೇ, ಒಂದು ಮಾತು ಹೇಳ್ತೀನಿ ಸರ್. ನೋಡಿ, ಇವತ್ತು ಒಬ್ಬ ತಹಸೀಲ್ದಾರ, ಒಬ್ಬ ಅಸಿಸ್ಟೆಂಟ್ ಕಮಿಷನರು, ಒಬ್ಬ DC ಮೇಲ್ಪಟ್ಟ ಅಧಿಕಾರಿ ಆಗಬೇಕಾದ್ರೆ ಅವನು ಸಂಬಂಧಪಟ್ಟಂಥ ಒಂದು ಪರೀಕ್ಷೆ ಬರೀಬೇಕು. ಅವನು KPSC UPSC ಬರೀದೆ ಅವನು KAS IAS ಆಗೋಕ್ಕಾಗಲ್ಲ. ಅಷ್ಟೇ ಅಲ್ಲ, ಒಬ್ಬ ಫಸ್ಟ್ ಡಿವಿಷನ್ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಆಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆ ಬರೆದು ಅದರಲ್ಲಿ ಪಾಸಾಗಿ ಮಾರ್ಕ್ಸ್ ತಗೊಂಡು ಮುಂದಕ್ಕೆ ಬರಬೇಕು. ಇದು ನಮ್ಮ ಆಡಳಿತ ಪದ್ಧತಿಯನ್ನು ಗಟ್ಟಿಯಾಗಿ ಉಳಿಸುವಂಥ ಒಂದು ವ್ಯವಸ್ಥೆ. ಆದರೆ ನಮ್ಮ ಪ್ರತಿನಿಧಿಗಳಾಗಿ ಆಯ್ಕೆ ಆಗ್ತಕ್ಕಂಥ ಜನ ಸಂವಿಧಾನವನ್ನೇ ತಿದ್ದುಪಡಿ ಮಾಡುವಂತಹ ಶಕ್ತಿಯನ್ನು ನಾವು ತುಂಬಿ ನಾವು ಅವರನ್ನು ಕಳಿಸ್ಬೇಕಾದ್ರೆ ಅವರು ಯಾವ ಪರೀಕ್ಷೆ ಪಾಸ್ ಆಗಿದ್ದಾರೆ? ಇತ್ತೀಚೆಗೆ ಒಂದು ಸರ್ವೆ ಮುಗಿಸ್ಬಿಡ್ತೀನಿ ಗುರು. ನೀವು ಹೇಳಿದ ಮಾತಿಗೆ ಪೂರಕವಾಗಿ ದೇಶದಲ್ಲಿ, ನಮ್ಮ ದೇಶದಲ್ಲಿ 100ಕ್ಕೆ 47 ಸಂಸದರಾಗಲಿ ಶಾಸಕರಾಗಲಿ 47% ಕ್ರಿಮಿನಲ್ಸ್ ಅಂತೆ. ಇನ್ನು ಯಾವ ಪ್ರಜ್ಞೆಯನ್ನು ಬಿತ್ತಾರೆ ಗುರುಗಳೇ? ಪಾಪ ನೀವು ಅಂತವ್ರಿಗೆ ಮನ್ನಿಸುವಂತಿರಲ್ಲ. ಅಲ್ಲ, ಮನಸ್ಸೋದು ಅಂತ ಅಲ್ಲ, ಅಲ್ಲ ನಾನು ಮನಸ್ಸು ಅಂತ ಹೇಳ್ತಾ ಇಲ್ಲ. ಅಲ್ಲ, ನಾನು ಹೇಳೋದು ಯಾವ ಮನುಷ್ಯನ ನೋವಾಗಬಾರ್ದು. ಅದ್ಯಾವ ಬಿಟ್ಬಿಡಿ ಗುರುಗಳು. ನೋಡಿ, ಒಂದು ಮಾತು ಇದನ್ನು ಸ್ಪಷ್ಟವಾಗಿ ನಾನು ಹೇಳ್ತೇನೆ. ಪ್ರಜಾಪ್ರಭುತ್ವದ ಸಂವಿಧಾನವನ್ನ ತಿದ್ದುಪಡಿ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತಂತ ವ್ಯಕ್ತಿ ಅದರ ಬಗ್ಗೆ ತಿಳುವಳಿಕೆ, ಸಂವಿಧಾನದ ಬಗ್ಗೆ ತಿಳುವಳಿಕೆ ಇದ್ದಿದ್ರೆ ನಮ್ಮಲ್ಲಿ ಎಮರ್ಜೆನ್ಸಿ ಬರ್ತಾ ಇರಲಿಲ್ಲ, ಇನ್ನೂ ಅನೇಕ ಅನಾಹುತಗಳಾಗ್ತಾ ಇರಲಿಲ್ಲ. ನೋಡಿ, ನಾನು ಒಂದು ಮಾತು ಹೇಳ್ತೇನೆ. ಹಾಗಾದರೆ ನಮ್ಮ ಪ್ರತಿನಿಧಿಗಳು ಯಾವ ಪರೀಕ್ಷೆ ಕಟ್ಟಬೇಕು? ಅವರು ಬೇಕಾದಷ್ಟು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಜಡ್ಜಸ್ ಇದ್ದಾರೆ, ಏನೇನೋ ಇದ್ದಾರೆ. ನಾನು ಹೇಳೋದು ಇಷ್ಟೇ, ಅವರು ನಮ್ಮ ಸಂವಿಧಾನವನ್ನು ಒಳಗೊಂಡಂಥ ಸಂವಿಧಾನದ ಮೂಲಭೂತ ತತ್ವಗಳು ಮತ್ತು ವ್ಯವಸ್ಥೆ, ಅದರ ಜವಾಬ್ದಾರಿ ಮತ್ತು ಚಿಂತನೆಗಳು, ಇವುಗಳನ್ನು ಕುರಿತಂತಹ ಒಂದು ಪರೀಕ್ಷೆಯನ್ನು ಬರೀಬೇಕು. ಹೇಗೆ ನಾವು UPSC KPSC ಇದೆ, ಹಾಗೆ ಪ್ರಜಾಪ್ರತಿನಿಧಿಗಳ ಆಯ್ಕೆಗೋಸ್ಕರ ನಡೆದಂಥ ಒಂದು ಉನ್ನತ ಮಟ್ಟ ಆಗಬೇಕು. ಅದರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಮತ್ತು ಮುಖ್ಯವಾಗಿರ್ತಕ್ಕಂಥ ನಮ್ಮ ದೇಶದ ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕವರು ಅದನ್ನು ಸ್ವಾಯತ್ತವಾಗಿ ಆ ಪರೀಕ್ಷೆಯನ್ನು ನಡೆಸಬೇಕು. ಗುರುಗಳ ಒಂದು ನಿಮಿಷ, ಇದು ನಿಮ್ಮ ಆಶಯ ಅಲ್ಲ, ಪೂರ್ತಿಯನ್ನು ಹೇಳ್ಬಿಡ್ತೀನಿ, ಇನ್ನೆರಡು ಮಾತಿದೆ. ಅಲ್ಲ, ಯಾಕೆ ಅಂದರೆ ಆ ಪರೀಕ್ಷೆಯಲ್ಲಿ ನಾನು ಪ್ರತಿನಿಧಿಯಾಗಿ ಆಯ್ಕೆಯಾಗಿ ನಿಂತ್ಕೊಳ್ತೇನೆ ಅಂತ ಅವನು ಡಿಗ್ರಿ ಇರಲಿ ಡಿಗ್ರಿ ಇಲ್ಲದೆ ಇರಲಿ ಅವನು ಆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಅದರಲ್ಲಿ ಬೇರೆ ಇನ್ನೇನು ಇಲ್ಲ. ಸಂವಿಧಾನದ ಮೂಲಭೂತ ತತ್ವಗಳು ಮತ್ತು ಅದರ ಜವಾಬ್ದಾರಿ, ಅದರ ವ್ಯವಸ್ಥೆಗಳ ಬಗ್ಗೆ ಪ್ರಶ್ನೆಗಳಿರ್ತವೆ, ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಬರಬೇಕು. ಯಾರು ಪ್ರತಿಶತ 65ಕ್ಕಿಂತ ಜಾಸ್ತಿ ತೆಗೆದುಕೊಂಡವರು ನೇರವಾಗಿ ಅವರ ಸಂಸದರಾಗಲಿಕ್ಕೆ ಅರ್ಹತೆ ಇದೆ. 50 ಲೆಕ್ಕದಲ್ಲಿ ಬಂದು ಆಸುಪಾಸಿನಲ್ಲಿ ಬಂದವರು ಶಾಸಕರಾಗ್ಬೋದು.
ಶಾಸಕರಾಗಿ 2 ಅನುಭವವನ್ನು ಪಡೆದವನು ಸಂಸದನ ಆಗಬಹುದು. ಈ ಒಂದು ಮೂಲಭೂತವಾದ ಸರಳವಾದ ಒಂದು ತಿದ್ದುಪಡಿ ಮಾಡಿಟ್ರೆ ಅವಾಗ ಏನಾಗುತ್ತೆ ಅಂದರೆ ಸಂವಿಧಾನವನ್ನು ತಿಳಿದವರು ಅಲ್ಲಿ ಬಂದು ಕೂತ್ಕೊಳ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಅವರಿಗೆ ಅಧಿಕಾರದ ಮದ ನೆತ್ತಿಗಿರೋದಿಲ್ಲ ಸರ್. ಇಲ್ಲ ಗುರುಗಳೇ, ತಾವು ಹೇಳಿದ್ದು ಇದು ಬಹಳ ದೊಡ್ಡ ಆಶಯ. ಆದರೆ ಇಂಪ್ಲಿಮೆಂಟೇಷನ್ಗೆ ಸಾಧ್ಯವಿಲ್ಲದಂಥ ನಮ್ಮ ದೇಶದಲ್ಲಿ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಇದೆ. ಒಂದು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರ ಚೈನಾ ರಾಷ್ಟ್ರದಲ್ಲಿ ಅದು ಯಾರು ಇದನ್ನು ಪಾಲಿಟ್ ಬ್ಯೂರೋ ನೋಡಿಕೊಳ್ತಾರೆ, ಪ್ರತಿಯೊಬ್ಬರು ಇಂಜಿನಿಯರ್ಸ್ ಇದ್ದಾರೆ. ನೀವು 47% ನೀವಿಲ್ಲಿ ಕ್ರಿಮಿನಲ್ಸನ್ನು ಒಳಗಿಟ್ಟು ಸಂವಿಧಾನದ ಹಕ್ಕನ್ನು ಅವ್ರಿಗೆ ಕೊಟ್ಟು ಪ್ರಜಾಪ್ರಭುತ್ವವನ್ನು ಅವ್ರ ಕೈ ಕೊಟ್ಟು ಇನ್ನೇನು ಅಪೇಕ್ಷೆ ಪಡೋಣ ನಾವು? ಅಲ್ಲ, ನೀವು ಅದು ಆ ಒಂದು ನ್ಯೂನತೆಯನ್ನು ಪರಿಹರಿಸೋದಕ್ಕೆ ನಾನು ಹೇಳಿದ್ದು ಸತ್ಯ. ನೋಡಿ, ಒಂದು ಹೇಳ್ತೀನಿ, ಯಾವಾಗ ನಮ್ಮ ತೋಟಕ್ಕೆ ಕಾಂಪೌಂಡ್ ಹಾಕೋದಿಲ್ಲ, ಬೇಲಿ ಹಾಕೋದಿಲ್ಲ, ಅವಾಗ ಏನಾಗುತ್ತೆ ಅಂದರೆ ಎಲ್ಲ ಪ್ರಾಣಿಗಳು ಒಳಗೆ ನುಗ್ಗಲಿಕ್ಕೆ ಅವಕಾಶ ಆಗ್ತದೆ. ಬಂದವನಿಗೆ ನಾನು ಯಾತಕ್ಕೋಸ್ಕರ ಬಂದೆ ಎನ್ನುವಂಥ ತಿಳುವಳಿಕೆ ಇಲ್ಲದೆ ಇದ್ದಾಗ ಅವನು ಅಧಿಕಾರ ಮತದಲ್ಲಿ ತಾನು ದಾರಿ ತಪ್ತಾನೆ, ಏನೇನೋ ಆಗುತ್ತಾನೆ. ಈಗ ತಮ್ಮ ಆಶಯ ಇಂಪ್ಲಿಮೆಂಟ್ ಆಗಬೇಕು, ಅದಕ್ಕೇನು ಪ್ರಯತ್ನ ಮಾಡಬೇಕು? ನೋಡಿ, ಪ್ರಜ್ಞಾಪ್ರಭುತ್ವ ಅಂತ ಅನ್ನುವಂಥ ಮಾತಿದೆಯಲ್ಲ, ಈ ಲೆಕ್ಕದಲ್ಲಿ ನಾನು ಹೇಳ್ತಾ ಇರೋದು. ಅನೇಕರಿಗೆ ನಾನು ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಅದು ಪ್ರಜ್ಞಾವಂತರಿಂದ ಕೂಡಿರಬೇಕು. ಪ್ರಜ್ಞಾವಂತರು ಅಂದ್ರೆ ಏನು ಅಂತಂದ್ರೆ ತಮ್ಮ ಅಂತರಂಗ ಬಹಿರಂಗವನ್ನು ಪಾರದರ್ಶಕವಾಗಿ ಇಟ್ಟುಕೊಂಡಿರ್ತಕ್ಕಂಥ ಜವಾಬ್ದಾರಿಯನ್ನು ಅರಿತಂಥ ಜನ ಬೇಕು. ಇದಕ್ಕೆ ಒಂದು ನಿಮಿಷ ಗುರು, ಒಂದೇ ನಿಮಿಷ. ಇದೇ ಕಾರ್ಯಕ್ರಮಕ್ಕೆ ಬಸವ ಸಮಿತಿಗೆ ಒಬ್ಬ ನ್ಯಾಯಾಧೀಶರನ್ನು ಕರೆಸುವಾಗ ವಿಷಯ ಅವ್ರಿಗೆ ಹೇಳಿದ್ದು, ನೀವು ಇಷ್ಟೊಂದು ಪ್ರಜಾಪ್ರಭುತ್ವದ ಬಗ್ಗೆ ಅದ್ಭುತವಾಗಿ ಮಾತಾಡ್ತೀರಿ, ಪ್ರಜ್ಞಾಪ್ರಭುತ್ವದಾಗ ಮಾತಾಡು ಅಂದಾಗ ಅವರಿಗೆ ನನಗೆ ಪ್ರಜ್ಞಾಪ್ರಭುತ್ವದ ಗೊತ್ತಿಲ್ಲ ಅನ್ನೋ ಮಾತು ನಾನು ಅವ ದಿಗ್ಭ್ರಮೆ ಆಯಿತು. ನನಗೇನು ಅಂತ ಕಠಿಣ ಹೇಳ್ತಾ ಇದ್ದೀನಿ. ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಆ ಸೆಕ್ಷನ್ನು ಈ ಸೆಕ್ಷನ್ನು ಗಂಟೆ ಅಲ್ಲ 2 ಗಂಟೆ ಮಾತಾಡ್ತಾರೆ. ಆದರೆ ಪ್ರಜ್ಞಾಪ್ರಭುತ್ವದ ಬಗ್ಗೆ ದಯವಿಟ್ಟು ತಾವೇ ಅದನ್ನು ತುಲನಾತ್ಮಕವಾಗಿ ಮಾತಾಡಿ ಅಂದರೆ ಇಲ್ಲ ಅನ್ನೋ ಒಂದು ಮಾತನ್ನ ಅಲ್ಲ. ಒಂದು ಹೇಳ್ತೇನೆ ನಾನು, ಪ್ರಜ್ಞಾಪ್ರಭುತ್ವ ಜಾಗೃತಿ ಮಾಡೋದು ಮತ್ತು ಬರೀ ಪ್ರಜಾಪ್ರಭುತ್ವದ ಒಬ್ಬ ಅಧಿಕಾರಿಯಾಗಿ ಮಾತಾಡುವಂಥದ್ದು ಅನುಭವಿಯಾಗಿ ಮಾತಾಡೋದು ಏನಾಗುತ್ತೆ ಅಂದರೆ, ನಾನು ಹೇಳ್ತೇನೆ ನೀನು ಕೇಳು ಅಂತ ನೆಲೆಯಲ್ಲಿ ಅಷ್ಟೇ ಪ್ರಜೆಗಳಿರ್ತಾರೆ. ಅಲ್ಲ, ಆ ಒಂದು ವೈಭವವನ್ನ ನಾನು ದೊಡ್ಡವ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನಡೆಯುವಂತ ವ್ಯವಸ್ಥೆ. ಆದರೆ ಈ ಪ್ರಜ್ಞಾಪ್ರಭುತ್ವದಲ್ಲಿ ಎಲ್ಲರೂ ಜ್ಞಾನಿಗಳಾದ್ರೆ ಈ ಮಾತಿಗೆ ಬೆಲೆ ಇರೋದಿಲ್ಲ. ಅಲ್ಲ, ಅಂಥ ವ್ಯಕ್ತಿಯನ್ನ ಎಲ್ಲ ಕಮಿಷನ್ಗೂ ಚೇರ್ಮನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕಾರಣ ಅವರಿಗೆ ಸಂವಿಧಾನದ ನೆಲೆ ಕಲೆಗಳು ಚೆನ್ನಾಗಿ ಗೊತ್ತು. ಆದ್ರೆ ನಾನು ಹೇಳಿದ್ದು ಆಯ್ತು, ಬಹಳ ಸಂತೋಷ, ಗೌರವದಿಂದ ಈ ಪ್ರಜ್ಞಾಪ್ರಭುತ್ವ ಮಾತಾಡಿ ಅಂದೆ. ನನಗೆ ಶೂನ್ಯದ ಆ ಸಂದೇಶ ಸಿಕ್ಕಾಗ ಇನ್ನು ಹೆಂಗೆ ಮಾಡಲಿ ನಾನು, ಇನ್ನು ಯಾರಿಗೆ ಹೋಗಿಡೀಲಿ? ನೇರ ಪ್ರಧಾನಮಂತ್ರಿಗೆ ಹೇಳಿದೆ, ಎಲ್ಲಿವರೆಗೂ ಭಾರತ ಅಂತರಂಗ ಶುದ್ಧಿ ಆಗೋದಿಲ್ಲ ಅಂದ್ರೆ ಏನು, ಪ್ರಜ್ಞಾಪೂರ್ವಕವಾಗಿ ಜಾಗೃತ ಆಗೋದಿಲ್ಲ. ಜಬ್ ಭಾರತ ಅಂತರಂಗ ಸೇ ಶುದ್ಧ ನೈ ಹೋತಾ ಹೈ ಅಂದ್ರೆ ಏನರ್ಥ? ಇಡೀ ನನ್ನ ಭಾರತ ರಾಷ್ಟ್ರ ಪ್ರತಿಯೊಬ್ಬನು ನಾನು ಭಾರತೀಯ ಅನ್ನೋ ಒಂದು ಪ್ರಜ್ಞೆ ಬರಬೇಕಲ್ಲ. ಬರೀ ನನ್ನ ಸ್ವಾರ್ಥ, ನನ್ನ ಮನೆ, ನನ್ನ ಆಸ್ತಿ ಎಷ್ಟು ಮಾಡಿದೆ, 10 ತಲೆಮಾರಿಗೆ ಆಗೋಟ್ಟು ದುಡ್ಡು ಮಾಡ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿದೆ, ಓಟ್ ಹಾಕೋರಿಗೂ ಗೊತ್ತಿದೆ, ಓಟ್ ಹಾಕಿಸ್ಕೊಳ್ಳೋರ್ಗೂ ಗೊತ್ತಿದೆ. ಆದರೆ ನಾವು ಯಾರು ಓಟ್ ಹಾಕೋರು, ನೀವು ಹೇಳಿದ್ರಲ್ಲ, ಪ್ರಜಾಪ್ರಭುತ್ವ 76 ವರ್ಷ ಆದರೂ ಭಾರತದಲ್ಲಿ ಉಳಿದಿದೆ. ಆದ್ರೆ ನೋಡಿ, ಇದ್ರ ಬಗ್ಗೆ ನಮ್ಮ ಕವಿ, ನ್ಯಾಯನಿಷ್ಠರಿ ನೇರವಾಗಿ ಮಾತನಾಡ್ತಕ್ಕಂಥ ಕವಿ ಡಿ.ವಿ. ಗುಂಡಪ್ಪನವರು, ಅವರೇ ಸರ್ ನೇರವಾಗಿ ಮಾತಾಡೋದು ಅಲ್ಲ, ಡಿ.ವಿ. ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪದ್ಯ ಬರೀತಾರೆ. ಎಲ್ಲ ನೋಡ್ತಾರೆ. ಸರಕಾರ ಹರಿಗೋಲು. ಹರಿಗೋಲು ಅಂತಂದ್ರೆ ದೋಣಿ ಅಲ್ಲ, ಹಿಂದೆ ಬುಟ್ಟಿ ತರ ಅಲ್ಲ, ಬುಟ್ಟಿ ತರ ಅದ್ರಲ್ಲಿ ಕೂತ್ಕೊಂಡು ಜನ ದಾಟ್ತಾರೆ, ಅದು ಹಿಂಗೆಲ್ಲ ಹಿಂಗ್ ಸುತ್ಕೊಂಡು ಹೋಗ್ತಾ ಇರ್ತದೆ. ಸರಕಾರ ಹರಿಗೋಲು, ತೆರೆ ಸುಳಿಗಳ ಹತ್ತಿತ್ತ. ಸುಳಿ ಇದೆ, ಅಲೆಗಳು ಬರ್ತಾ ಇದೆ. ಅಲ್ಲೇನಾಗಿದೆ ಅಂತಂದ್ರೆ, ಸರಕಾರ ಹರಿಗೋಲು, ತೆರೆ ಸುಳಿಗಳ ಹತ್ತಿತ್ತ. ಯಾರು ಗಾಡಿ ನಡೆಸ್ತಾ ಇದ್ದಾರೆ ಅಂದ್ರೆ ಅಧಿಕಾರದ ಮದ, ಸುರೆಯ ಕುಡಿದವರು ಹುಟ್ಟು ಹಾಕುವರು. ಹಾಗೆ ಇದೆ ಇವತ್ತಿನ ಸ್ಥಿತಿ. ನೋಡಿ, ಸುರೆಯ ಕುಡಿದವರು ಹುಟ್ಟು ಹಾಕುವರು. ದೋಣಿ ಹೀಗೆ ಹೋಗಲ್ಲ, ಹಿಂಗ್ ಸುತ್ಕೊಂಡು ಹೋಗ್ತದೆ. ಒಬ್ಬ ಹಿಂಗ್ ತಿರುಗಿಸ್ತಾನೆ, ಒಬ್ಬ ಹಿಂಗ್ ತಿರುಗಿಸ್ತಾನೆ. ಆ ಸನ್ನಿವೇಶದಲ್ಲಿ ಹೊರಗಡೆಯಿಂದ ದಾಳಿಗಳು, ಹೊರಗಡೆಯಿಂದ ವ್ಯವಸ್ಥೆಗಳು, ಅನಾಹುತಗಳು ಇತ್ಯಾದಿಗಳ ಬಿರುಗಾಳಿ ಬೀಸುವುದು, ಇವೆಲ್ಲ ಬಿರುಗಾಳಿ ಬೀಸುವುದು. ಈ ವ್ಯವಸ್ಥೆಗಳಲ್ಲಿ ಅದು ಇದು ಅಂತ ಅಂದ್ಬಿಟ್ಟು ಜನರೆದ್ದು ಕುಣಿಯುವರು.
ನೋಡಿ ಆ ಹರಗೋಲ್ನಲ್ಲಿ ಜನ ಒಂದ್ ಕಡೆ ಬಂದ್ಬಿಟ್ರೆ ಮಗಚ್ಕೊಂಡ್ಬಿಡ್ತಾರೆ. ಮುಗಿಸತ್ತದೆ ಅಷ್ಟೊಂದು. ಬಿರುಗಾಳಿ ಬೀಸುವುದು ಜನರೆದ್ದು ಕುಣಿಯುವರು, ಆದ್ರೆ ಇಷ್ಟು ವರ್ಷ ಮುಳುಗದಿ ಹೋದ ಅಚ್ಚರಿಯೋ ಮಂಕುತಿಮ್ಮ. ಎಷ್ಟು ಕರೆಕ್ಟ್ ಆಗಿ ಮುಳುಗದಿರುವುದು ಅಚ್ಚರಿಯೋ ಅಚ್ಚರಿಯೋ ಹಂಗೆ ಆಗಿದೆ ಇವತ್ತು ಪ್ರಜ್ಞಾಪ್ರಭುತ್ವನ್ನ. ಇದು ಬಿಡಿ ಗುರುಗಳಿಗೆ, ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ಅಫ್ಘಾನಿಸ್ತಾನದಲ್ಲಿ ಮೊನ್ನೆ ತಾನೇ ಭೂಕಂಪ ಆಯ್ತು. ಹೌದು, ತಾವು ಗಮನಿಸಿದ್ದೀರಿ, ಸಾವಿರಾರು ಜನ ಹೋದ್ರು. ಅಲ್ಲಿ ಭೂಕಂಪಕ್ಕೆ ಆಗಿದ್ದ ವ್ಯವಸ್ಥೆಯನ್ನ ಸರಿಪಡಿಸೋಣ ಅಂತ ಹೋದವರು ಹೆಣ್ಣು ಮಕ್ಕಳಿದ್ರೆ ಅವ್ರ ಕಡೆ ನೋಡೋದಿಲ್ಲ, ಗಂಡು ಮಕ್ಕಳಿದ್ರೆ ಅವ್ರನ್ನ ಹೊರಗೆ ತೆಗಿತಾರೆ. ಇದು ಇಂಥ ನೀಚ ಮನುಷ್ಯತ್ವದ ವಿರುದ್ಧ ಮಾಡ್ತಕ್ಕಂಥದ್ದು. ಇಲ್ಲಿ ಬಸವಣ್ಣ ಒಳಗೆ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಈ ಪುಣ್ಯಾತ್ಮ ನಮಗೆ ಹೇಳ್ಕೊಟ್ಟು. ಅಲ್ಲ, ಇದು ವಾಸ್ತವ ಪ್ರಜ್ಞೆ ಸರ್ ಅವ್ರು ಹೇಳಿ. ಇಲ್ಲಲ್ಲ, ಅಲ್ಲಾಗ ನಡೀತಾ ಇದೆ, ನಾನು ನೋಡಿದೆ. ಏನು ವಿಚಿತ್ರ ಇದು. ಒಬ್ಬ ಹೆಣ್ಣು ಮಗಳು ಅಲ್ಲಿ ಸಿಕ್ಕಾಕೊಂಡಿದ್ರೆ ಅವ್ರನ್ನ ತೆಗಿಯೋದಿಲ್ಲ, ಗಂಡು ಮಗ ಇದ್ರೆ ತೆಗಿತಾರ. ಅಲ್ಲ, ಯಾಕೆ ಅಂತಂದ್ರೆ ಆ ಹೆಣ್ಣು ಮಕ್ಕಳನ್ನ ಮುಟ್ಟಬಾರ್ದು, ಅದು ಅಲ್ಲಾ ಹೇಳಿದಾನೆ. ಅಲ್ಲಾನೇ ಹೆಸರು ಗುರುಗಳೇ, ನಮ್ಮ ಮೌಲ್ವಿಗಳು ಹೇಳಿದ್ದಾರೆ, ಅದು ಅಲ್ಲ. ಪಾಪ ಅವನು ಕೂಡ ಅಲ್ಲ, ಈ ಲೆಕ್ಕದಲ್ಲಿ ಹೇಳುವಂತ ಲೆಕ್ಕದಲ್ಲಿ ಮನುಷ್ಯತ್ವ ಅಂತ ಅನ್ನೋದು ಎಷ್ಟು ಉಳಿದಿರ್ತದೆ ಅಜ್ಞಾನದ ನೆಲೆಯಲ್ಲಿ. ಅಲ್ಲ, ವಾಸ್ತವವಾಗಿ ಪ್ರಜ್ಞಾಪ್ರಭುತ್ವ ಅಂತ ಹೇಳಿದ್ರೆ ಪ್ರತಿಯೊಬ್ಬನೂ ತನ್ನ ಅಂತರಂಗ ಬಹಿರಂಗವನ್ನ ತನ್ನ ಜವಾಬ್ದಾರಿಯಿಂದ ಅರಿತು ಆಚರಿಸುವಂತಹ ನೆಲೆಯನ್ನ ತರುವಂತಹದ್ದು. ಅದೇ ಆಚರಣೆಗೆ ತರುವ ಪದ್ಧತಿನೂ ಕೂಡ ಅದನ್ನ ಅಪ್ಪ ಬಸವಣ್ಣ ಕೇವಲ 36 ವರ್ಷದಲ್ಲಿ ಅದನ್ನ ಸಾಧನೆ ಮಾಡಿ ತೋರಿಸಿದ್ನಲ್ಲ. ಇತಿಹಾಸ ಹೇಳ್ತೀರ ಗುರುಗಳೇ, ಇವತ್ತು ಹೆಂಗ್ ಮಾಡೋದು ಹೇಳಿ. ಅಲ್ಲ, ನಾವು ಬಸವಣ್ಣನ ಬಗ್ಗೆ ಬಹಳ ಉತ್ತಮವಾಗಿ ಮಾತಾಡ್ತಾ ಇದ್ದೇವೆ. ಬಸವ ಪ್ರಜ್ಞೆ, ಬಸವಣ್ಣನವರು ನಮ್ಮ ಸಾಂಸ್ಕೃತಿಕ ನಾಯಕ ಇತ್ಯಾದಿಗಳೆಲ್ಲ ನಾವು ಹೇಳ್ತೇವೆ. ಆದ್ರೆ ಯಾಕೆ ನಾವು ಆ ರೀತಿ ನಡೀತಾ ಇಲ್ಲ ಅಂತ ಹೇಳಿ ನಮ್ಮ ಅಂತರಂಗವನ್ನು ನೋಡ್ಕೊಳ್ಬೇಕಲ್ಲ. ಇದನ್ನೇ ಅಪ್ಪ ಬಸವಣ್ಣ ಹೇಳಿದ್ದು, ನಿಮ್ಮ ತನುವ ಸಂತೈಸಿಕೊಳ್ಳಿ, ಅಂದ್ರೆ ನಿಮ್ಮ ಹೊರಗಿನ ಆಚರಣೆಗಳನ್ನ ಸರಿ ಮಾಡ್ಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ಮನಸ್ಸು ಆ ನೆಲೆಯಲ್ಲಿ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಇರುವಂತೆ ನೋಡಿಕೊಳ್ಳಿ. ನಾವು ಅಲ್ಲಿ ಹಾಗೆ ನಡೀತಾ ಇದೆ, ಇಲ್ಲಿ ಹೇಗೆ ನಡೀತಾ ಇದೆ ಅನ್ನೋದನ್ನ ಅಪ್ಪ ಬಸವಣ್ಣ ಹೇಳ್ತಾರೆ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಅಂತ. ಅಂದ್ರೆ ಅವರು ಆ ವಚನವನ್ನ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ಗುರುಗಳೇ. ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಅಂದ್ರೆ ಸುಮ್ಮನೆ ನಾಟಕೀಯವಾಗಿ ಅಳುವವ್ರನ್ನಲ್ಲ, ಅಲ್ಲಿ ಹೋಗಿ ಸಾಂತ್ವನ ಮಾಡು. ಈಗ ನೋಡಿ ಆ ಭೂಕಂಪದಲ್ಲಿ ಒಳಗೆ ಸಿಕ್ಕಾಕೊಂಡಿರ್ತಕ್ಕಂಥ ಹೆಣ್ಮಗಳನ್ನ ಎತ್ತೋದಕ್ಕೆ ಯಾರು ಅಲ್ಲ ನೋಡಿ, ಅದನ್ನ ಜಗತ್ತಿಲ್ವಾ? ನಮ್ಮ ಕನ್ನಡದಲ್ಲಿ ಗಾದೆ ಹೇಳ್ತಾರೆ, ಗಾಣಿಗಿತ್ತಿ ಅಯ್ಯೋ ಅಂದ್ರೆ ನೆತ್ತಿ ತಂಪಾಗುತ್ತಾ, ಎಣ್ಣೆ ಹಾಕ್ಬೇಕು ತಲೆಗೆ. ಅಲ್ಲ, ನಿಮಗೆ ವಿಶ್ವಸಂಸ್ಥೆ ಅನ್ನತಕ್ಕಂಥ ಸಂಸ್ಥೆ ಮಾನವೀಯತೆಯನ್ನು ಉಳಿಸೋದಕ್ಕೆ ಹೊರಟಾಗ ಅದೇನು ಸತ್ತೋಗಿದೆಯಾ ಗುರುಗಳೇ? ಯಾರು ಪ್ರಶ್ನೆ ಮಾಡಬೇಕು? ಬಸವಣ್ಣ ಅದನ್ನು ಧ್ವನಿಯಿಂದ ಪ್ರಜ್ಞಾಪೂರ್ವಕವಾಗಿ ಎತ್ತಾರೆ. ನಾನು ಬಡವನಯ್ಯ, ಯಾಕೆ ಹೇಳಿದ್ರು? ಬಡತನ ಅಲ್ಲ, ಎಲ್ಲರೂ ಸೇರಿ ಆ ಪ್ರಜ್ಞೆಗೇನು ಅಲ್ಲಿ ಬಡತನ ಇಲ್ಲ. ನೋಡಿ, ಈ ನ್ಯಾಯ ನಿಷ್ಠುರವಾಗಿರ್ತಕ್ಕಂಥ ಜನಪರ ಕಾಳಜಿಯನ್ನ ಹಿಡ್ಕೊಂಡು ಹೋಗ್ಬೇಕಾದ್ರೆ ರಾಜ ಬೇಡ ಅಂದ್ರೆ ನಾನು ಈ ಬಿಜ್ಜಳಂಗಂಜುವೆನೆ, ಇದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ ಅಂತ ಹೇಳುವಂತ ಲೆಕ್ಕ. ಈ ರೀತಿ ಪ್ರತಿಯೊಬ್ಬ ಪ್ರಜೆ ಜಾಗೃತನಾಗಬೇಕು. ಆಗ್ತಾರೆ ಅಂತ ಆಶೆ ಇದೆಯಾ ಗುರುಗಳೇ? ನಾನು ಯಾಕೋ ಕಳ್ಕೊಳ್ತಾ ಇದ್ದೀನಿ. ತಾವು ಆ ರೀತಿ ಅಂತೀರಿ. ನಮ್ಮ ಶತಮಾನದ ಕವಿ ಗೋಪಾಲ್ ಕೃಷ್ಣ ಅಡಿಗರು ಒಂದು ಕವಿತೆ ದಯವಿಟ್ಟು ಹೇಳಿ ಗುರು, ಎಷ್ಟು ಸ್ವಾರಸ್ಯ ಇದೆ ನೋಡಿ. ಇಂದಲ್ಲ ನಾಳೆ ಹೊಸ ಬಾನು ಬಗೆ ಬೆಳಗೀತು ಕರಗೀತು ಹೃದಯ ಮುಗಿಲ ಬಳಗ. ಮೋಡ ಏನು ಕವದಿದೆಯಲ್ಲ ಅದು ಕರಗೋಗ್ತದೆ. ಇಂದಲ್ಲ ನಾಳೆ ಹೊಸ ಬಾನು ಬಗೆ ಬೆಳಗೀತು ಕರಗೀತು ಮುಗಿಲ ಬಳಗ, ತುಂಬೀತು ಎದೆಯ ಹೊಳೆ, ಸುರಿದೀತು ಸುಧೆಯ ಮಳೆ, ತುಂಬೀತು ಎದೆಯ ಹೊಳೆ, ತೊಳದೀತು ಒಳಗು ಹೊರಗ, ಬಂದೆ ಕೈಯೋ ಬಂದೆ ತೀರಲಿಬೇಕು ಈ ಬಾಳಿಗ ಮಹಾಪುರ, ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಗೆ ಸತತ ಅಂತ ಹೇಳ್ತಾರೆ. ಅಲ್ಲ, ಈಗ ಅಮೃತವಾಹಿನಿ ಸತತ ಹರಿಯೋದು ಯಾವುದು? ಪ್ರಜ್ಞೆ ಅಲ್ಲ. ಅದೇ ಹೇಳ್ತೀನಿ, ಒಂದು ಕಾಲದಲ್ಲಿ ಎಲ್ಲ ವ್ಯತ್ಯಾಸ ಆದಾಗ ಅಪ್ಪ ಬಸವಣ್ಣ ಬಂದ, ಮತ್ತೆ ಅದನ್ನು ಜಾಗೃತಗೊಳಿಸ್ದ. ಮತ್ತೆ ಇನ್ನೊಂದು ಕಾಲ, ಮತ್ತೆ ಮರುಭೂಮಿ, ನೀರೆಲ್ಲ ಅಂತರಂಗದಲ್ಲಿ ಒಳಗೋಯ್ತು, ಬಿಸಿಲು ನೇರ, ಆದರೆ ನೆಲದಾಳದಲ್ಲಿ ನೀರು ಇನ್ನೊಂದು ಕಡೆ ಎಲ್ಲೋ ಬುಗ್ಗಿಯಾಗಿ ಉಕ್ತದೆ. ಆ ರೀತಿ ಭಗವಂತನ ಕೃಪೆಯಿಂದ ಆ ಲಿಂಗ ಪ್ರಜ್ಞೆ ಜಾಗೃತವಾಗಿ ಮತ್ತೆ ಬಸವ ಪ್ರಜ್ಞೆ ಬೆಳೆಯುವಂಥ ಕಾಲ ಈಗ ಯಾಕೆ ಬಂತು?
ಯಾಕಂದ್ರೆ ನೀವು ನೋಡಿ ಈಗಲೂ ಕೂಡ ಅಲ್ಲ ಈಗ ಅಲ್ಲ ಒಂದು ನೂರಾರು ವರ್ಷದಿಂದನೇ ಅಥವಾ 50-100 ವರ್ಷದಿಂದನೇ ಎಲ್ಲ ಭಾಷೆಗಳು ಬ್ರಿಟಿಷ್ನವರೇ ಇಲ್ಲಿದ್ದಾಗ ಯಾತಕ್ಕೆ ಎಲ್ಲ ವಚನಗಳನ್ನು ಎಲ್ಲ ಭಾಷೆಯವರು ಭಾಷಾಂತರ ಮಾಡ್ಲಿಕ್ಕಾಗ್ಲಿಲ್ಲ? ಎಲ್ಲೋ ಒಂದು ಕಡೆ ಬಸವ ಪ್ರಜ್ಞೆ ಎಲ್ಲ ಹೋಯಿತು ಅಂತ ಅನ್ನೋಂಥ ಲೆಕ್ಕದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಈ ವರ್ಷ ವಿಶ್ವ ಬಸವ ಜಯಂತಿ ಅಂತ ಹೇಳಿ 36 ದೇಶಗಳಲ್ಲಿ ಬಸವ ಜಯಂತಿ ಆಯ್ತಲ್ಲ. ಅಮೃತವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲೆದೆಗೆ, ಎಲ್ಲೋ ಒಂದು ಕಡೆ ಮನುಷ್ಯ ಬರ್ತದದು. ಇಲ್ಲ, ಅಮೃತ ವಾಹಿನಿಯೇ ನಮ್ಮ ಪ್ರಜ್ಞೆ. ಹೌದು, ಬರೀ ಒಂದು ಪ್ರಾಣಿ ಅಲ್ಲ, ಪಕ್ಷಿ ಅಲ್ಲ, ಗಂಡಲ್ಲ, ಹೆಣ್ಣಲ್ಲ, ಜಗತ್ನಲ್ಲಿ ಇರ್ತಕ್ಕಂಥದ್ದು ಮಾನವೀಯತೆ ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸನೆ ಎಂದು ಅಂತ ಅಣ್ಣನ ಮಾತು. ಅಲ್ಲ ನೋಡಿ, ಇದು ನಿಜವಾದ ಒಂದು ಹರಿವಿಕೆ ಅಲ್ಲ. ಬತ್ತಿದರೊಂದು ತೆರೆವುದು ಚಿಲುಮೆ, ತುಂಬಿ ಇರುವುದು ಬಾಳಲ್ಲಿ ಒಲುಮೆ ಅಂತ ಒಂದು ನಮ್ಮ ನಿಸಾರ್ ಅಹಮದ್, ನಿಮ್ಮ ಆಶಯ ನಿಸಾರ್ ಅಹಮದ್ ಒಂದು ಕವಿತೆ ಹೇಳ್ತಾನೆ. ಬತ್ತಿದರೇನು ತಾಯದೆ ಹಾಲು, ಅಭಯವ ಸಾರಿವೆ ಕೆಚ್ಚಲ ಸಾಲು ಅಂತ. ಆ ಲೆಕ್ಕದಲ್ಲಿ ಇವತ್ತು ಒಂದು ಲೆಕ್ಕದಲ್ಲಿ ನನ್ನದು ಅಂತ ಅನ್ನೋಂಥ ಲೆಕ್ಕದಲ್ಲಿ ನಾನು ದಡ್ಡನಾಗಿ ನಾನು ನಿಶಕ್ತನಾದ್ರೂ 100 ಜನ ಹೊರಗಡೆಯಿಂದ ನಿಂತು ಮಾಡುವಂಥ ಒಂದು ಸನ್ನಿವೇಶ ಇದೆಯಲ್ಲ ಸರ್. ಅದು ಮತ್ತೆ ಅದು ನೋಡಿ, ಬಸವ ಪ್ರಜ್ಞೆ ಜಾಗೃತವಾಗುವಂಥದ್ದು ಯಾವ ರೀತಿ. ಇವತ್ತು ಇಡೀ ಪ್ರಪಂಚದಲ್ಲಿ ಬಸವಣ್ಣನವರ ವಚನಗಳನ್ನು ನೋಡಿಕೊಂಡು ಅದಕ್ಕೋಸ್ಕರ ಸಂಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂಥ ವ್ಯಕ್ತಿಗಳು ಯಾತಕ್ಕೆ ತಯಾರಾಗ್ತಾ ಇದ್ದಾರೆ? ಆಗ್ತಾ ಇದ್ದಾರೆ ಸರ್. ಬರೀ ಬಸವಣ್ಣನ ಬಹಿರಂಗವಾಗಿ ಹೊಗಳ್ತಾ ಇದ್ದಾರೆ. ಯಾವ ಪುಣ್ಯ, 1 ನಿಮಿಷ ಗುರುಗಳೇ, ಯಾವ ಪುಣ್ಯಾತ್ಮ ಹೊಗಳಿ ಅನ್ನ ಹೊನ್ನ ಶೂಲಕ್ಕೆ ಏರಿಸಿದ್ದಾರೆ ಎಂಬೆ. ಈಗ ಏನೋ ಒಂದು ಸರ್ಕಾರದಿಂದ ಇದಕ್ಕೆ ಬಸವಣ್ಣವರಿಗೆ ಇದನ್ನು ಹೇಳಿದ್ದಾರೆ. ನಮಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣನಿಗೆ ಹೇಳಬೇಕಾದನ್ನ ಮೊದಲು ನೀನು ನಾಯಕನಾಗಪ್ಪ. ಯಾರು ಯಾವ್ದನ್ನ ಅನೌನ್ಸ್ ಮಾಡ್ತಾನಲ್ಲ, ನೀನು ಸಾಂಸ್ಕೃತಿಕ ನಾಯಕನಾಗು. ಅಲ್ಲ, ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ನಾವು ಅವ್ರಿಗೊಂದು ಬಿರುದು ಕೊಟ್ವಿ ಅಂತ ಅಲ್ಲ. ನಾವು ಇಷ್ಟು ದಿವಸ ಮುಚ್ಚಿಕೊಂಡಿದ್ದ ಕಣ್ಣು ತೆಗೆದು ವಾಸ್ತವತೆಯನ್ನು ಗಮನಿಸಿದ್ವಿ ಅನ್ನೋದ್ರ ಬಗ್ಗೆ ನಮಗೆ ಹರ್ಷ ಉಲ್ಲಾಸನೆ ಹೊರತುನು ಅವ್ರನ್ನೇ ದೊಡ್ಡದು ಮಾಡಿದ್ದೀವಿ ಅಂತ ಅಲ್ಲ. ಇವತ್ತು ಕೂಡ ನಮ್ಮ ಮುಖ್ಯಮಂತ್ರಿಗಳು ಇವತ್ತಿನ ದಿನ ಅದು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಬಸವಣ್ಣನವ್ರನ್ನ ಸ್ಮರಿಸ್ಕೊಂಡು ಬಸವಣ್ಣನವರು ಹೇಳಿರ್ತಕ್ಕಂಥ ಆ ಪ್ರಾಣಿ ತಂದೆ ಇವ್ರು ಹೇಳ್ತಾರಲ್ಲ, ಎಳೆ ಹೋತಿ ಅಳುಕಂಡ್ಯ ಹತ್ತುದಕ್ಕೆ ತಕ್ಕುದ ಮಾಡುವ ಹಾಗೆ ಯಾರೂ ಕೂಡ ನೀವು ಆ ತತ್ವಗಳನ್ನು ಅಲ್ಲಾನೂ ಹೇಳಿಲ್ಲ, ಯಾರೂ ಹೇಳಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಆ ಸಂಸ್ಕೃತಿಯ ನೆಲೆ ಎಲ್ಲೋ ಒಂದು ಕಡೆ ಜಾಗೃತ ಆಗ್ತಾ ಇದೆ. ಅದಕ್ಕೆ ನಾವು ಪೂರಕವಾಗಿ ಈಗ ಚುನಾವಣೆಗಳು ಒಂದೇ ಗುರುಗಳೇ, ದಯವಿಟ್ಟು ಕ್ಷಮಿಸಿ, ಚುನಾವಣೆಗಳು ಬಂದ ತಕ್ಷಣವೇ ಇವರು ಬಣಜಿಗರ, ಇವರು ಪಂಚಮಸಾಲಿಗಳ, ಇವರು ಮುಸಲ್ಮಾನರ, ಇವರು ಜೈನರ, ಇದನ್ನೇ ಹುಡುಕ್ತಾ ಇರ್ತಾರಲ್ಲ ಗುರುಗಳೇ. ನಾನೇನು ತಪ್ಪು ಹೇಳ್ತಾ ಇದ್ದೀನಿ? ಏನಿಲ್ಲ, ನಾನು ಅಲ್ಲ, ಇದೇ ನಾನು ಹೇಳಿದ್ನಲ್ಲ, ಜನಗಳನ್ನ ದಿಶಾಬೋಲು ಮಾಡಿ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳುವಂತಹ ಕೆಲವರ ಒಂದು ವ್ಯರ್ಥ ಪ್ರಯತ್ನದ ದುಷ್ಪರಿಣಾಮ ಇದೆ. ಯಾಕೆ ನಮ್ಮಂಥವ್ರು ಕೂಡ ಇಲ್ಲಿ ಜನಗಳೆಲ್ಲ ಏನು ಮಾಡ್ತಾರೆ, ನಾಯಕರು ಅಂತ ಅನ್ನಿಸ್ಕೊಂಡವರು ನಮ್ಮ ಸಮಾಜ ಗಟ್ಟಿ ಆಗ್ಬೇಕ್ರಿ, ಅದಕ್ಕೋಸ್ಕರ ನಮಗೆ ಓಟ್ ಹಾಕಿದ ಮೇಲೆ ಸಮಾಜದ ಆಸಕ್ತಿ ಅವ್ನಿಗೆ ಏನಿದೆ? ಏನೂ ಇಲ್ಲ. ಅದು ಸತ್ಯ ತಾನೇ. ಎಲ್ಲೋ 100ಕ್ಕೆ ಇಬ್ಬರು ಇರ್ಬೋದು, ಎಲ್ಲರನ್ನೂ ಸಾರಾಸಕ್ಟಾಗಿ. ಆಮೇಲೆ ನೋಡಿ, ಬಸವಣ್ಣನ ಕಂಡ್ರೆ ಯಾತಕ್ಕೆ ಆಚರಣೆ ತರೋದಕ್ಕೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿದ್ರೆ, ಬಸವಣ್ಣ ಎಲ್ಲರೂ ಸ್ವಾಭಿಮಾನಿಗಳಾಗಿ ಸ್ವಾಯತ್ತತೆಯಿಂದ ಬದುಕಬೇಕು ಅಂತ ಹೇಳಿಕೊಟ್ಟ. ಇವತ್ತು ನಾವು ಬಸವ ಪ್ರಜ್ಞೆಯನ್ನು ಜಾಸ್ತಿ ಮಾಡ್ತಾ ಇದ್ದೇವೆ, ನಾವೆಲ್ಲ ಬಸವಣ್ಣನ ಅನುಯಾಯಿಗಳು ಅಂತ ಹೇಳ್ಕೊಳ್ತಕ್ಕಂಥ ಜನ, ನಾವು ನಮ್ಮ ಕಾಯಕ ದಾಸೋಹದಲ್ಲಿ ಈಸಕ್ಕಿ ಆಸೆ ಯಮಗೇಕೆ ಅಂತ ಹೋಗಬೇಕೆ ಹೊರತು ಮೀಸಲಾತಿಗೋಸ್ಕರ ನಾವು ಶಾಲ್ ತಿರುಗಿಸ್ಬೇಕಾ? ಇದು ನಿಜವಾದ ಪ್ರಜ್ಞೆ. ಈ ಪ್ರಜ್ಞೆ ಜಾಗೃತ ಆಗಬೇಕಾದಾಗ ನಾವು ಪ್ರಜ್ಞಾಪ್ರಭುತ್ವವನ್ನು ರಾಷ್ಟ್ರ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಬಸವಣ್ಣನವರ ಹೆಸರು ಕೂಡ ಬೇಕಿಲ್ಲ. ಆ ಪ್ರಜ್ಞಾತ್ಮ ಒಂದು ಮಹಾಲಿಂಗದ ಪ್ರಜ್ಞೆಯನ್ನು ಮಹಾತ್ಮರು ಏನು ಕೊಟ್ಟರು, ಬೇರೆಯವರಿಗೆ ನಮ್ಮ ಶಬ್ದಗಳು ಈಗ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಮಹಾಲಿಂಗ, ಅವರಿಗೆ ಪಾರಿಭಾಷಿಕ ಶಬ್ದಗಳು ಬೇಡವಾಗ್ಬೋದು, ತಾತ್ಸರತೆ ಇರಬಹುದು. ಏನು ತಾತ್ಸರತೆ ಇದ್ದರೂ ಕೂಡ ಮೂಲತಃ ನನ್ನಲ್ಲಿ ಮಹಾಲಿಂಗದ ಒಂದು ಚುಳುಕಿದೆ ಅನ್ನೋದು ಅಟ್ಟಗುರುಗಳು ಒಂದೇ ನಿಮಿಷ ಅದು ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಏನಾಗಿದೆ ಎಲ್ಲರಲ್ಲೂ. ಇಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿ. ಯಾವುದನ್ನ ಲೌಕಿಕವಾಗಿರುವಂಥ ನೆಲೆಯಲ್ಲಿ ಪರಿಪೂರ್ಣವಾಗಿರುವಂಥ ನಮ್ಮ ಆತ್ಮಪ್ರಜ್ಞೆಯ ಜಾಗೃತಿಗೋಸ್ಕರ ಅಂತ ಅಂದ್ಬಿಟ್ಟು ಕೊಟ್ಟ ಶಬ್ದಗಳನ್ನು ನಾವು ಸ್ಥಾವರಗೊಳಿಸಿ ಪಕ್ಕಕ್ಕಿಟ್ಟಿದ್ದೀವಿ. ನೋಡಿ, ನಾವೆಲ್ಲ ಲಿಂಗಾಯತರು ಅಂತ ಹೇಳ್ತೇವೆ ನಾವು. ಆಯತ ಅಂದ್ರೇನು?
ಆಯತ ಅಂದರೆ ಅದನ್ನ ಕರ್ತವ್ಯದಲ್ಲಿ ಆಚರಣೆಯಲ್ಲಿ ಸಂಪೂರ್ಣವಾಗಿ ಒಪ್ಪಿ ಅದರಂತೆ ನಡೀತೇನೆ ಅಂತ ಹೇಳುವಂತ ಆ ಮೂಲ ತತ್ವವೇ ನನಗೆ ಆಯತ ಆಗಬೇಕಲ್ಲ. ಅದು ಆಯತ. ಖಂಡಿತವಾಗಿಯೂ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದಿರಯ್ಯ, ಮತ್ತೆ ಅದನ್ನ ಮಾತು ಅದನ್ನ ವಿಶ್ಲೇಷಣೆ ಮಾಡಿ ಗುರುಗಳೇ. ಅವಾಗ ಏನಕ್ಕೆ ಹಂಗೆ ಬರ್ದರು ನೋಡಿ ಸರ್. ಕರಸ್ಥಳ ಅಂದ್ರೆ ನಾವೇನ್ ಮಾಡಿದ್ವಿ, ಅದು ಇರ್ಲಿ ಗುರುಗಳೇ. ನಾನು ಹಿಂದೆನೂ 3-4 ಸತಿ ಅಲ್ಲ ಹೇಳಿದ್ದೀನಿ ಕೇಳಿ. ನನಗೆ ಅದು ಕ್ರಿಯಾಸ್ಥಳ. ಆಯ್ತು ಗುರುಗಳ, ನಾವು ಮಾಡುವಂತ ಪ್ರತಿಯೊಂದು ಕ್ರಿಯೆಯೂ ಸಹ ಲಿಂಗ ಪ್ರಜ್ಞೆಯಿಂದ ಕೂಡಿರ್ಬೇಕು. ಲಿಂಗ ಪ್ರಜ್ಞೆಯಿಂದ ಕೂಡಿರ್ಬೇಕು ಅಂತಂದ್ರೆ ಪ್ರಜ್ಞಾ ಜಾಗೃತಿಯಿಂದ ನಾವು ಕರ್ತವ್ಯ ಖಂಡಿತ ಇದು ಆಗ್ತಾ ಇಲ್ಲ. ಆದ್ರಿಂದ ಈ ನಿಜಾಚರಣೆಯ ನೆಲೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇರೋದು ಈ ಪ್ರಜ್ಞಾ ಜಾಗೃತಿಯನ್ನು ಮಾಡಿ ರಾಜಪ್ರಭುತ್ವ ಪ್ರಜಾಪ್ರಭುತ್ವದ ಅಲ್ಲಿರ್ತಕ್ಕಂಥ ಕೊರತೆಗಳನ್ನು ಗುರುತಿಸಿ ಎಲ್ಲರಿಗೂ ಕೂಡ ಮಕ್ಕಳಲ್ಲಿ ವಿಶೇಷವಾಗಿ ಬಸವ ಸಮಿತಿಯ ಮೂಲಕ ನಾವು ಲಕ್ಷಾಂತರ ಮಕ್ಕಳಿಗೆ ಮಾಡ್ತಾ ಬಂದಿದ್ದೀವಿ. ಏನನ್ನು ನಾವು ಜಾಗೃತ ಮಾಡ್ತಾ ಇದ್ದೀವಿ, ಪ್ರಜ್ಞೆಯನ್ನು ಜಾಗೃತ ಮಾಡ್ತಾ ಇದ್ದೀವಿ. ಯಾರೂ ಸಣ್ಣವರಲ್ಲ, ಯಾರೂ ದೊಡ್ಡವರಲ್ಲ. ಏನು ತತ್ವಗಳಿದೆ ಅದನ್ನು ವಚನಾಧಾರಿತವಾಗಿ ಕನಿಷ್ಠ ವ್ಯಕ್ತಿಗತವಾಗಿ ನಾನೇನೇ ಒಂದು 25-30 ಲಕ್ಷಗಟ್ಟಲೆ ಇದೇ ವಾರದಲ್ಲಿ 3 ಕಡೆ ನಾವು ಹೋಗಿ ಬಂದ್ವಿ. ಯಾವುದು ಲಿಂಗಾಯತರ ಶಾಲೆ ಅಂತ ನಾವು ಹೋಗಿಲ್ಲ. ಚನ್ನಪಟ್ಟಣದಲ್ಲಿ ಒಂದು ಕಡೆ ಹೋದ್ವಿ, ಇಲ್ಲೇ ತುರುವೇಕೆರೆಯಲ್ಲಿ ಹೋದ್ವಿ, ಇನ್ನು ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ನಾಗಾರ್ಜುನ ಅಂತ ಅವ್ರಿಗೂ ಲಿಂಗಾಯತಕ್ಕೆ ಸಂಬಂಧವೇ ಇಲ್ಲ. ಅವರು ಬಸವಣ್ಣನವರ ನೆಲೆಯಲ್ಲಿ ನಾವೊಂದು ಬಸವ ಸಮಿತಿಯೊಡನೆ ಕ್ರಿಯಾ ಯೋಜನೆಯನ್ನು ಸೃಷ್ಟಿ ಮಾಡಿ ಸರ್ಟಿಫಿಕೇಟ್ ಕೋರ್ಸ್ ಮಾಡೋಣ ಅಂತ ಬಂದಿದ್ದಾರೆ. ಈ ಪ್ರಜ್ಞೆನ ನಾವು ಹೀಗೆ ಎಲ್ಲರೂ ಸೇರಿ ಮಕ್ಕಳಲ್ಲಿ ಇದು ಇವತ್ತಿನ ಜನಗಳನ್ನು ತಿದ್ದೋದು ನಾನಂತೂ ಹೋಪ್ ಕಳ್ಕೊಂಡಿದ್ದೀನಿ ಗುರುಗಳೇ. ಸರ್ ಒಂದು ಹೇಳೋದು ಕೇಳಿದ್ದೆ, ಎಲ್ಲರನ್ನು ತಿದ್ದುತ್ತೀವಿ ಅಂತ ಹೇಳಿದ್ರೆ ನೋಡಿ, ಒಂದು ನಾವು ಮುಂದಿನ ಲೆಕ್ಕಾಚಾರ ಆದರೆ ಪ್ರಪಂಚ ಯಾವತ್ತೂ ಬೆಳವಣಿಗೆ ಕಡೆ ಇರ್ತದೆ. ಬೆಳವಣಿಗೆ ಇರೋದೇ ಅಲ್ಲ. ನೀವು ಇವತ್ತಿಂದ ಒಂದು ಒಳ್ಳೆ ಬೆಳಕಿನ ವ್ಯವಸ್ಥೆ ಆಯಿತು ಅಂತಂದ್ರೆ ಮುಂದಿನದೆಲ್ಲ ಬೆಳಕಾಗುತ್ತೆ. ಇಂದಿನ ಕತ್ಲೆ ಬಗ್ಗೆ ನೀವ್ಯಾಕೆ ಯೋಚನೆ ಮಾಡ್ತೀರಿ? ಯೋಚನೆ ಮಾಡ್ತಾ ಇಲ್ಲ. ನನ್ನ ಜವಾಬ್ದಾರಿ ಸಮಿತಿ ಕತ್ತಲೆಯ ನೆಲೆಯಲ್ಲಿ ನಿಂತು ಬೆಳಕಿನ ಯೋಗ್ಯತೆಯನ್ನ ಅರಿತು ಅದನ್ನ ಮುಂದಿನ ಬೆಳಕಿಗೆ ಹಂಚುವಂತ ಕೆಲಸ ಇದೆಯಲ್ಲ, ಆ ಕೆಲಸ ಮಾಡ್ತಾ ಇದ್ದೀನಿ. ಸತ್ಯ ಗುರುಗಳೇ, ನಾನು ಬಸವ ಸಮಿತಿ ಅಧ್ಯಕ್ಷನಾಗಿ ನಂದು ಒಂದು ಜವಾಬ್ದಾರಿ ಇದೆ. ಜವಾಬ್ದಾರಿಯನ್ನು ನಿಭಾಯಿಸಿ ಆರಾಮಾಗಿ ನಿಮಗೆಲ್ಲ ಇಲ್ಲಿ ಬಸವ ಸಮಿತಿ ನಮ್ಮ ತಂದೆಯವರು ವ್ಯವಸ್ಥೆ ಮಾಡಿಕೊಟ್ಬಿಟ್ಟಿದ್ದಾರೆ ಅಂತ ಕೂತ್ಕೊಳ್ಳೋಕೆ ನನಗೆ ಕೊಟ್ಟಿರೋದು. ಏನು ಒಂದು ಮಾತು, ನಾವು ಲಿಂಗ ಪ್ರಜ್ಞೆಯಿಂದ ಮಾಡುವ ಎಲ್ಲವೂ ಲಿಂಗ ಪೂಜೆ. ನಾವು ಬರೀ ದೇವಸ್ಥಾನದಲ್ಲಿ ಮಠದಲ್ಲಿ ಕೂತ್ಕೊಂಡು ಮನೇಲಿ ಕುಂತು ನಾವು ಲಿಂಗ ಪ್ರಜ್ಞೆ, ನಾವು ಲಿಂಗಾರಾಧನೆ ಮಾಡ್ತೇವೆ, ಇಷ್ಟಲಿಂಗ ಪೂಜೆ ಮಾಡ್ತೇವೆ, ಇದೆಲ್ಲನೂ ಹೊರಗಿನ ಲೆಕ್ಕಾಚಾರ ಅದು. ಆದರೆ ಅಪ್ಪ ಬಸ್ ನೋಡಿ ಒಂದು ಹೇಳ್ತೀನಿ, ಶರಣ ನಿದ್ದೆಗೈದರೆ ಜಪ ಕಾಣಿರು, ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು, ಶರಣ ನುಡಿದುದೇ ಪರತತ್ವ ಕಾಣಿರು, ಶರಣ ನಡೆದುದೇ ಮಾರ್ಗ ಹೇಳ. ಸಂಪೂರ್ಣ ಪ್ರಜ್ಞಾಪೂರ್ವಕ ವ್ಯಕ್ತಿಯ ಮಾತದು. ಸಂಪೂರ್ಣ ಪ್ರಜ್ಞಾ. ಅವನು ಮಲಗಿದ್ರು ಅದೇ, ಎಚ್ಚರ ಇದ್ರು ಅದೇ, ನಡೆದ್ರು ಅದೇ. ನೋಡಿ, ಆ ರೀತಿ ಎಚ್ಚರಗೊಂಡ ಮನುಷ್ಯ ಹೇಗಿರ್ತಾನೆ. ಗುರುಗಳೇ ಅದನ್ನು ಇನ್ನೊಂದು ಹೇಳ್ತೀನಿ ಬೇರೆ ಅಲ್ಲ, ಅದನ್ನು ಹೇಳಿ. ಇನ್ನೊಂದು ಶರಣ ನಿದ್ದೆಗೈದರೆ ಜಪ ಕಾಣಿರು, ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು, ಶರಣ ನುಡಿದುದೇ ಪರತತ್ವ ಕಾಣಿರು. ನಿರಾಳ ಗುರುಸ್ತೋತ್ರದಲ್ಲಿ ಗುರುಗಳು ಸ್ತೋತ್ರ ಮಾಡ್ತಾ ಹೇಳ್ತಾರೆ, ಲಿಂಗ ಪ್ರಜ್ಞೆ ಜಾಗೃತವಾದವನು ಆ ಅಹಂಕಾರ ಮಮಕಾರಗಳು ಸ್ವಾರ್ಥವನ್ನು ನಿಸ್ವಾರ್ಥ ಮಾಡಿಕೊಂಡು ಕೇವಲ ಬೆಳಕಿನ ಉಂಡೆಯಾಗಿ ಹೊರಗೆ ಬರ್ತಾನವನು. ಅವನು ಏನು ನೋಡ್ತಾನವನು? ಎಲ್ಲಿ ನೋಡಿದಡ ಅಲ್ಲಿ ಲಿಂಗವು. ನನ್ನ ಎದುರಿನಲ್ಲಿ ಯಾರಾದರೂ ಒಬ್ಬ ಬಂತು ಅಂದರೆ ಅವನಲ್ಲಿರ್ತಕ್ಕಂಥ ಆತ್ಮ ಚೈತನ್ಯ ಅದು ಪ್ರಾಣಲಿಂಗ, ನಾನು ನೋಡ್ತಾ ಇದ್ದೇನೆ ಅನ್ನೋ ಪ್ರಜ್ಞೆ ಇರಬೇಕು. ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಎಲ್ಲ ಲಿಂಗದ ರೂಪೆನುತ ತೆರೆಹಿಲ್ಲದೆ, ಅಂದರೆ ಅದು ಬೇರೆ ಇದು ಬೇರೆ ಅನ್ನೋಂಥ ದ್ವಂದ್ವ ಇಲ್ಲದೆ ಎನ್ನೋಳು ಸಮರಸವ ತೋರಿದ ಗುರುವೇ ಶರಣಾರ್ಥಿ. ಇದು ಲಿಂಗ ಪೂಜಾ, ಲಿಂಗಾರಾಧನೆ ರಹಸ್ಯ. ಅದೇ ಇಡೀ ನಮ್ಮ ಪ್ರಜ್ಞೆ ಅನ್ನೋದು ಭಾಷ್ಯ ಬರೆದಂಗಿದೆ. ತಾವು ಹೇಳಿದ ಎರಡೂ ಕೂಡ ಇಡೀ ಒಂದು ಪ್ರಜ್ಞೆಗೆ ಭಾಷ್ಯ. ಇವು ವಿಶೇಷವಾಗಿ ಮೊದಲು ಹೇಳಿದ್ರಲ್ಲ ಗುರುಗಳೇ, ಅದರಲ್ಲಿಯೂ ಕೂಡ ನಿದ್ರೆ ಮಾಡಿದ್ರು ಹೆಚ್ಚು ಎಚ್ಚರವಾಗಿದ್ದರು ಆ ಪ್ರಜ್ಞೆ ಅನ್ನೋದು ಎಲ್ಲ ಭಾರತೀಯರಲ್ಲೂ ಜಾಗೃತ ಆದರೆ ಇದಕ್ಕೆ ಏನು ಅನ್ಬೇಕು ನನಗೆ? ಇಡೀ ಭಾರತ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಒಂದು ಆದರ್ಶ ದೇಶವಾಗಿ ನೋಡಿ. ಇದು ನಮ್ಮ ಈ ಪ್ರಪಂಚದಲ್ಲಿ ಏರಿಳಿತ ಇದ್ದೇ ಇರ್ತದೆ. ನಾನು ಒಂದು ಮಾತು ಹೇಳ್ತಾ ಇರ್ತೀನಿ, ಉಪನಿಷತ್ತುಗಳ ಮಾತು ಬಂದರು, ಉಪನಿಷತ್ನಲ್ಲಿ ಹೇಳಿದ ಮಾತಿನಲ್ಲಿ ಎಲ್ಲೂ ಸ್ವಾರ್ಥ ಮತ್ತು ಏರುಪೇರುಗಳಿಲ್ಲ. ಅವನು ಹೇಳ್ತಾನೆ,
ಸಮಾನೀವಾಕೂತಿ, ಎಲ್ಲರೂ ಸಮಾನವಾಗಿ ಚಿಂತನೆ ಮಾಡಬೇಕು, ಆಚರಣೆ ಮಾಡಬೇಕು. ಸಮಾನ ಹೃದಯಾನಿವಹ, ಎಲ್ಲರ ಹೃದಯದ ಮಿಡಿತ, ಹೃದಯದ ಚಿಂತನೆಗಳು ಸಮಾನವಾಗಿರಬೇಕು. ಸಮಾನ ಮಸ್ತು ಓ ಮನಃ, ನಮ್ಮ ಮನಸ್ಸಿನ ಚಿಂತನೆಗಳೆಲ್ಲವೂ ಸಮಾನವಾಗಿರಬೇಕು. ಅವನ ಮೇಲು, ಇವನು ಕೀಳು, ಅವನು ತುಳಿಬೇಕು, ನಾನು ಬೇರೆ ಬರಬೇಕು, ಇವೆಲ್ಲ ಏನೂ ಇಲ್ಲದೆ ಇರುವಂಥದ್ದು. ಈ ರೀತಿ ಬದುಕು ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಬೆಳಕಿನ ಹಾದಿಯಲ್ಲಿ ನಾವು ನಡಿಬೇಕಾದಂಥ ವಿಚಾರ. ಬೆಳಕಿನ ಹಾದಿಯನ್ನು ಹಿಡಿದು ಹೋಗುವಂಥ ನೆಲೆ ಇದೆಯಲ್ಲ, ಇದು ಪ್ರಜ್ಞಾ ಜಾಗೃತಿಯ ಪರಿಣಾಮ. ಅದು ನಮ್ಮ ಪ್ರತಿಯೊಂದು ಪ್ರಜೆಗಳಲ್ಲೂ ಮೂಡಿ ಬಂದಾಗ ಏನಾಗುತ್ತೆ, ಪ್ರಜ್ಞಾಪ್ರಭುತ್ವ ಜಾಗೃತಿ ಆಗುತ್ತೆ. ಅಪ್ಪ ಬಸವಣ್ಣನವರು ಎಲೆಕ್ಷನ್ ಕಂಡಕ್ಟ್ ಮಾಡಲಿಲ್ಲ, ಅವರು ಸಂವಿಧಾನ ಬರೆದುಕೊಡ್ಲಿಲ್ಲ. ಅವ್ರು ಏನು ಮಾಡಿದ್ರು ಅಂದ್ರೆ ಎಲ್ಲರಲ್ಲೂ ಪ್ರಜ್ಞಾ ಜಾಗೃತಿ ಮಾಡಿದ್ರು. ಅಲ್ಲ, ಅವರು ವಚನವೇ ಸಂವಿಧಾನ ಒಂದು ಹೇಳ್ತೀನಿ, ಪ್ರಜ್ಞಾ ಜಾಗೃತಿ ಮಾಡಿದ್ರು. ಈಸಕ್ಕಿ ಆಸೆ ಯಮಗೇಕೆ ಅಂತ ಹೇಳಿ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಹೇಳುವಂಥ ಲೆಕ್ಕಾಚಾರ 75 ವರ್ಷದಲ್ಲಿ ನಮ್ಮ ಕೈನಲ್ಲಿ ಆಗಲಿಲ್ಲ. ಆದರೆ 36 ವರ್ಷದಲ್ಲಿ ಅಪ್ಪ ಬಸವಣ್ಣ ಹೇಗೆ ಮಾಡಿದ್ರು ಸರ್? ಅವರ ವಚನ ಸಂವಿಧಾನ ಅಟ್ಟ ಗಟ್ಟಿ ಇತ್ತು ಗುರುಗಳೇ. ಅಲ್ಲ, ಒಂದ್ ನಿಮಿಷ, 800 ವರ್ಷಗಳ ಮೇಲೂ ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ ಅದು ಎಂಥ ಬರವಣಿಗೆ ಇರಬೇಕು. ಅದು ಬರವಣಿಗೆ ಅಲ್ಲ, ಬರವಣಿಗೆ ಬೌದ್ಧಿಕವಾದದ್ದು, ಆಚರಣೆ. ಅದು ಅಲ್ಲ, ಆಚರಣೆಯನ್ನ ಎಷ್ಟು ಸುಂದರವಾಗಿ, ಅದು ಅರಿವು ಆಚರಣೆ. ನಾವು ಇದು ಬಹಳ ಬಸವಣ್ಣವ್ರನ್ನ ಏನು ತೊಂದರೆ ಏನಿಲ್ಲ, ನಾನು ವಚನಕಾರನಾಗಿದ್ದೇನೆ. ಇವತ್ತಿನ ಆಧುನಿಕ ವಚನಕಾರರು ಅಲ್ಲ, ಆಧುನಿಕ ವಚನಕಾರರು, ವಚನಗಳನ್ನ ಕಾರಿಕೊಳ್ಳೋರು ಅಂತ ನಾನು ಹೇಳ್ತೀನಿ, ವಾಸ್ತವವಾಗಿ ಹೇಳ್ತೀನಿ. ಮೊನ್ನೆನೂ ಕೆಲವು ಪುಸ್ತಕಗಳು ನೋಡಿದೆ, ಎಲ್ಲರನ್ನೂ ನಾನು ವಚನಕಾರರು ಅಂತ ಹೇಳ್ಬಿಟ್ಟು ಒಂದು ಅಂಕಿತ ಇಟ್ಕೊಂಡು ಏನೋ ಬರೆಯುವಂಥ ಲೆಕ್ಕಾಚಾರಗಳು ಸೃಷ್ಟಿಯಾಗ್ಬಿಟ್ಟಿವೆ. ಅದನ್ನ ಹೇಳಿದ್ರೆ ಪ್ರಭುದೇವರು, ಅದು ಶರಣರು ಹೇಳ್ದಂಗೆ ಹೇಳಬೇಕು, ಆನೆ ಆ ದಾರಿಯಲ್ಲಿ ಹೋಯಿತೆಂದರೆ ಆಡು ಆ ದಾರಿಯಲ್ಲಿ ಹೋಯಿತೆನ್ನಬಹುದೇ? ಗುರುಗಳೀಗ ಸಾಂದರ್ಭಿಕವಾಗಿ ದಾಸೋಹದ ಸಂಗಣ್ಣ ಒಂದು ವಚನ ಬರೀತಾರೆ ಗುರುಗಳೇ. ಉಪೇಕ್ಷೆಯುಳ್ಳನ್ನಕ್ಕ, ಎಲ್ಲಿವರೆಗೂ ನಾವು ಲಿಂಗದ ಬಗ್ಗೆ ಆಗಲಿ, ಗುರುವಿನ ಬಗ್ಗೆ ಆಗಲಿ, ಜಂಗಮ ತತ್ವಗಳ ಬಗ್ಗೆ ಆಗಲಿ, ಶರಣರ ಬಗ್ಗೆ, ಶರಣ ಸಂಸ್ಕೃತಿಯ ಬಗ್ಗೆ, ಪ್ರಜ್ಞೆಯ ಬಗ್ಗೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮ ಉಪೇಕ್ಷೆಯುಳ್ಳನ್ನಕ್ಕ ಭಕ್ತನಲ್ಲ. ನಾವು ಬಸವ ಭಕ್ತರು ಮೂಲತಃ ಗುರು ಲಿಂಗ ಜಂಗಮ ಒಂದು ನಿರುಪಾಧಿಕ ತತ್ವವಾಗಿ ಅಂತರಂಗದಲ್ಲಿ ಅದಿದ್ದಾಗ ಅರಿವೇ ಗುರು ಅನ್ನೋದೇ ಅರ್ಥ ಆಗಿಲ್ಲ ನಮಗೆ. ನಾನು ಅನೇಕ ಬಾರಿ ಇದನ್ನು ನಾನು ಹೇಳ್ತಾನೆ ಇದ್ದೇನೆ, ಕಾರಣ ಎಲ್ಲರೂ ಚಿಂತನೆ ಮಾಡಲಿ ಅಂತ ಹೇಳ್ತೀನಿ. ಅರಿವೇ ಗುರು ಅನ್ನೋದೇ ಗೊತ್ತಾಗಲಿಲ್ಲ, ಅಂಗವೇ ಲಿಂಗ ಅನ್ನೋದು ಗೊತ್ತಾಗಲಿಲ್ಲ. ನೋಡಿ ಸರ್, ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ. ಇಷ್ಟು ತಿಳ್ಕೊಳ್ಳಿಲ್ಲ ನಾನು. ನೋಡಿ ಅದು ಎಷ್ಟು ಚೆನ್ನಾಗಿ ಬರೀತಾನೆ. ಉಪೇಕ್ಷೆಯುಳ್ಳನ್ನಕ್ಕ ಭಕ್ತನಲ್ಲ, ಹಿತಶತ್ರುವಾಗಿ ಹನ್ನಕ್ಕ ಮಾಹೇಶ್ವರನಲ್ಲ. ಮೂರನೇದಾಗಿ ಪರದ್ರೈವ ಭಕ್ಷಿತ, ಇವತ್ತು ನಾವೆಲ್ಲ ಪರದ್ರೈವ ಭಕ್ಷಿತ ಪ್ರಸಾದಿ ಅಲ್ಲ. ನಾಲ್ಕನೆಯದು ಇನ್ನೂ ಚೆನ್ನಾಗಿದೆ, ಪ್ರಜ್ಞಾಹೀನ ಪ್ರಾಣಲಿಂಗಿ ಅಲ್ಲ. ಇವತ್ತಿನ ಸ್ಥಿತಿಯಲ್ಲಿ ನಾವೆಲ್ಲೂ ಪ್ರಾಣಲಿಂಗಿಗಳನ್ನ ಹುಡುಕೋದಕ್ಕೆ ಆಗಲ್ಲ. ಅದು ಎಷ್ಟು ಸುಂದರವಾಗಿ ದಾಸೋಹದ ಸಂಗಣ್ಣ, ಕುಚಿತ್ತ ಅಪಸರೆಯ ಕ್ಷಣಿಕ ಶರಣನಲ್ಲ. ಕುಚಿತ್ತ ಅಪಸರೆಯ ಕ್ಷಣಿಕ ಶರಣನಲ್ಲ, ಉಪಮಾ ಭೇದ ಗುಪ್ತ ಪಾತಕ ಐಕ್ಯನಲ್ಲ. ನಮ್ಮ ಎಲ್ಲ ವಸ್ತುಸ್ಥಿತಿಯನ್ನು ಎಷ್ಟು ಸುಂದರವಾಗಿ ಅದನ್ನು ಶರಣರು ಹೇಳ್ಕೊಡ್ತಾರೆ. ಅಲ್ಲ, ಇದು ನೋಡಿ ಸರ್, ಇದು ಸಹಜವಾದಂಥ ರೀತಿಯಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಓಹೋ ಅಂತ ಭಾಷಣ ಹೊಡಿತೀವಿ ಗುರುಗಳು. ಎಷ್ಟು ಸರಳವಾದ ವ್ಯಾಖ್ಯಾನ ಇದು ದಾಸೋಹದ ಸಂಗಣ್ಣಂದು. ಉಪೇಕ್ಷೆಯುಳ್ಳನ್ನಕ್ಕರ, ಅವನ್ ಸರಿ ಇಲ್ಲ, ಅವನ್ ಬಿಟ್ಬಿಡು, ನಾನು ಉಪೇಕ್ಷೆ ಒಂದೇ ಅಲ್ಲ ಗುರುಗಳೇ, ಇಲ್ಲಿ ತತ್ವಗಳ ಉಪೇಕ್ಷೆ ಅಲ್ಲ, ಅಲ್ಲಿಂದ ಪ್ರಾರಂಭ ಆಗುತ್ತೆ. ಬೇಡ, ಇಲ್ಲಿ ನಾವು ತತ್ವಗಳಿಗೆ ಹಿಡ್ಕೊಳ್ಳೋಣ. ಅಲ್ಲ, ಅದ್ ಬೇಡ, ಇಲ್ಲ, ವ್ಯಕ್ತಿಯಿಂದಲೂ ಶುರು ಮಾಡೋಣ, ಅಲ್ಲಿಂದನೇ ಹೆಜ್ಜೆ ಇಟ್ಕೊಂಡ್ಬರ್ಬೇಕು. ಅವನ್ ಸರಿ ಇಲ್ಲ, ಇವನ್ ಸರಿ. ಈ ಉಪೇಕ್ಷೆ ಯಾವುದರಲ್ಲಿ? ತತ್ವದ ಉಪೇಕ್ಷೆ, ಆಚರಣೆಯ ಉಪೇಕ್ಷೆ, ಇವೆಲ್ಲ ಇದ್ರೆ ಅವನು ಹೇಗೆ ಭಕ್ತ? ನೋಡಿ ಸರ್, ಭಕ್ತ ಅಂದ್ರೆ ಅರಿವು ಆಚಾರಗಳ ಸಂಗಮವೇ ಭಕ್ತಿ. ಹಾಗಾದ್ರೆ ಶರಣರ ಅರಿವೇನಿದೆ ಅದು ಆಚರಣೆಗೆ ನಾನು ಹೇಳ್ತಾ ಇರ್ತೀನಿ, ಒಂದು ಅರಿವು, ಇನ್ನೊಂದು ಆಚಾರ, ಇವೆರಡನ್ನ ನಾನು ಜೋಡಿಸ್ಕೊಂಡು ಹೋಗ್ತೇನೆ ಅನ್ನೋದು ಭಕ್ತಿ. ನೋಡಿ, ಅದನ್ನ ಉಲ್ಟಾ ಮಾಡಿದ್ರೆ ಇದು ವಿಭಕ್ತಿ ಅಷ್ಟೇ. ಹಿತಶತ್ರುವಾಗಿ ಹನ್ನಕ್ಕರ ಮಾಹೇಶ್ವರನಲ್ಲ. ಬಹಳ ದೊಡ್ಡ ಮನುಷ್ಯರಿ ನೀವು, ಬಹಳ ಸಂತೋಷ ಅಂತ ಹೇಳಿ ನಿಮ್ಮನ್ನ ಹೆಂಗೆ ನಾನು ಪಲ್ಟಾಯಿಸ್ಬೇಕು ಅಂತ ಯೋಚನೆ ಮಾಡುವಂಥ ದುರ್ಬುದ್ಧಿ ಇದ್ರೆ ಅವನು ಮಹೇಶ ಹೆಂಗಾಗ್ತಾನೆ? ಸಾಕಷ್ಟು ಜನ ಅದೇ ಮಾಡ್ತಾ ಇದ್ದಾರೆ. ಈಗ ಮುಂದೆ ಬಂದಾಗ, ಏನ್ರಿ ಅರವಿಂದ್ ಚೆನ್ನಾಗಿದ್ದೀರಾ,
ಹೀಗೆ ಅಲ್ಲಿ ಒಳಗೋಗಿ ಬೈಕೋತಾ ಇರ್ತಾರೆ, ನೋಡಿ ಇವನು ಸರ್, ಬೇರೆ ಕೆಲಸ ಇಲ್ಲ ಇದನ್ನ ಅಂತ. ನಮ್ಮ ನೋಡಿ ಗಾದೆ ಮಾತಿದೆಯಲ್ಲ, ಗಾದೆ ವೇದ ಅಂತ ಯಾಕೆ ಅನುಭವದ ಮಾತು. ಅವ್ರೇನ್ ಹೇಳ್ತಾರೆ, ಕಂಕಳದ ದೊಣ್ಣೆ ಕೈನಲ್ಲಿ ಶರಣ. ಎಲ್ಲ ಸ್ಥಿತಿನೇ ಆಗಿದೆ ಈಗ. ಆಮೇಲೆ ಪರದ್ರವ್ಯ ಭಕ್ಷಿತ, ಇನ್ನೊಬ್ಬರು ದುಡ್ದಿದ್ದನ್ನ ನುಂಗೋನು ಪ್ರಸಾದಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪ್ರಜಾಪ್ರಭುತ್ವದ ನೆಲೆ ಅದು. ಪ್ರಾಣಲಿಂಗಿನ ಜಾಗೃತ ಪ್ರಾಣನಾಗಿರ್ಬೇಕಲ್ಲ, ಪ್ರಜ್ಞಾಹೀನ ಪ್ರಾಣಲಿಂಗಿ ಹೇಗಾಗ್ತಾನೆ? ಸಾಧ್ಯವೇ ಇಲ್ಲ. ಲಿಂಗ ಪ್ರಜ್ಞೆ ಜಾಗೃತವಾಗೋ ಸರ್. ಪ್ರತಿಯೊಂದು ನೋಡಿ, ಸಕಲ ಜೀವಾವಳಿಗೆ ಲೇಸ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಅಪ್ಪ ಬಸವಣ್ಣ ಹೇಳಿದ್ರಲ್ಲ, ಇದು ಪ್ರಾಣಲಿಂಗಿ ಸ್ಥಳದಲ್ಲಿ ಹೇಳ್ತಕ್ಕಂಥ ಪ್ರಜ್ಞಾ. ಇದರಲ್ಲಿ ಕುಚಿತ್ರ ಅಪಸರೆಯ ಕ್ಷಣಿಕ ಶರಣನಲ್ಲ. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಇಟ್ಕೊಂಡು ಅದೇನೋ ಅದು ಹೇಳ್ತಾರಲ್ಲ, ಒಳಗೊಂದು ಹೊರಗೊಂದು, ಆ ರೀತಿ ಇಟ್ಕೊಂಡು ಕುಚಿತ್ತ ಕುಬುದ್ಧಿ ಈ ವ್ಯವಸ್ಥೆಗಳನ್ನ ಇಟ್ಕೊಂಡು ಹೊರಗಡೆ ಸಂಪೂರ್ಣವಾಗಿ ಬೇರೆ ಮಾತಾಡುವಂಥ ಸನ್ನಿವೇಶ ಇದ್ದಾರಲ್ಲ, ಅವನು ಶರಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಉಪಮಾಭೇದ ಗುಪ್ತ ಪಾತಕಿ ಐಕ್ಯನಲ್ಲ. ಗುಪ್ತ ಪಾತಕಿ ಅಂತಂದ್ರೆ ತಾನು ದೊಡ್ಡವನಂಗೆ ಇದ್ಕೊಂಡು ಇನ್ನೊಬ್ಬರನ್ನ ಹಾಳು ಮಾಡೋದು ಅಲ್ಲ. ಈ ಶರಣರು ಒಂದೊಂದು ವಿಚಾರಗಳು ಎಷ್ಟು ಸ್ವಾರಸ್ಯವಾಗಿದೆ ಅಂತಂದ್ರೆ ಇವನ್ನೆಲ್ಲ ನಾವು ಸ್ವಲ್ಪ ಗಮನಿಸ್ಬೇಕು. ಈ ಪ್ರಜ್ಞೆ ವ್ಯವಸ್ಥೆಗಳು ಹೇಗೆ, ಬಸವಣ್ಣ ಇವೆಲ್ಲಕ್ಕೂ ಪ್ರೇರಕನಾಗಿ ಬಂದವನು. ಹೌದು. ಆದ್ರಿಂದ ಬಸವಣ್ಣನ ಇಟ್ಕೊಂಡೆ ನಾವು ವ್ಯವಹಾರ ಮಾಡಬೇಕು. ನೋಡಿ, ಗುಂಬಳಾಪುರದ ಸಿದ್ಧಲಿಂಗ ಯತಿಗಳು ಒಂದು ಮಾತು ಹೇಳ್ತಾರೆ ಸರ್ ಬಸವಣ್ಣನ ಬಗ್ಗೆ. ಎನ್ನ ಬಿಂದುವಿಂಗೆ ಉಕಾರವಾಗಿ ಬಂದಾತನೆಯ ಬಸವಣ್ಣ, ಎನ್ನ ಕಳೆಗೆ ಮಕಾರವಾಗಿ ಬಂದಾತನೆಯ ಬಸವಣ್ಣ, ಎನ್ನ ಪ್ರಾಣಕ್ಕೆ ಓಂಕಾರವಾಗಿ ಬಂದಾತನೆಯ ಬಸವಣ್ಣ. ವಿಶ್ವ ತೈಜಸ ಪ್ರಾಜ್ಞ, ಇವು ಮೂರು ಅಂತರ ಲಿಂಗ ಪ್ರಜ್ಞೆ. ಎನ್ನ ವಿಶ್ವಕ್ಕೆ ಇಷ್ಟಲಿಂಗವಾಗಿ ಬಂದನೆಯ ಬಸವಣ್ಣ, ಎನ್ನ ತೈಜಸ್ಸಿಂಗೆ ಪ್ರಾಣಲಿಂಗವಾಗಿ ಬಂದನೆಯ ಬಸವಣ್ಣ, ಎನ್ನ ಪ್ರಜ್ಞೆಗೆ ತೃಪ್ತಿಲಿಂಗವಾಗಿ ಬಂದನೆಯ ಬಸವಣ್ಣ. ತೃಪ್ತಿಲಿಂಗ ಶಬ್ದ. ಪ್ರಜ್ಞೆ ತೃಪ್ತಿಲಿಂಗವಾಗಬೇಕು. ಆಮೇಲೆ ಸತ್ವ ರಜ ತಮ ಗುಣ ಇದೆಯಲ್ಲ, ಅದನ್ನು ಸುಧಾರಣೆ ಮಾಡಲಿಕ್ಕೆ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಗಳನ್ನು ಜೋಡಿಸಿ ಹೇಳ್ತಾರೆ. ಎನ್ನ ಸತ್ವಕ್ಕೆ ಶುದ್ಧ ಪ್ರಸಾದನಾಗಿ ಬಂದನೆಯ ಬಸವಣ್ಣ, ಎನ್ನ ರಜಕ್ಕೆ ಸಿದ್ಧ ಪ್ರಸಾದನಾಗಿ ಬಂದನೆಯ ಬಸವಣ್ಣ, ಎನ್ನ ತಮಕ್ಕೆ ಪ್ರಸಿದ್ಧ ಪ್ರಸಾದನಾಗಿ ಬಂದನೆಯ ಬಸವಣ್ಣ, ಎನಗೆ ಬಕಾರವೇ ಗುರುವಾಗಿ ಬಂದನೆಯ ಬಸವಣ್ಣ ಅಂತ ಹೇಳಿ ಬಸವ ಪ್ರಜ್ಞೆಯನ್ನು ಜಾಗೃತ ಮಾಡಿಕೊಂಡು ಪ್ರಜ್ಞಾ ಸ್ಥಿತಿಗೆ ಬಂದರೆ ನಾವು ಪ್ರಜ್ಞಾಹೀನ ಸ್ಥಿತಿಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಸವ ನಾವೇನು ಹೇಳಬೇಕು ಅಂದರೆ, ಅಪ್ಪ ಬಸವಣ್ಣ, ಎನ್ನ ತಪ್ಪುಗಳ ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲಯ್ಯ ತಂದೆ, ಇನ್ನು ತಪ್ಪಿದನಾದರೆ ಡ್ಯಾಶ್ 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 ಈ ತಲೆದಂಡ ಅಂತ ಒಂದು ವಚನದಲ್ಲಿ ಒಂದು ಪುಸ್ತಕದಲ್ಲಿ ಬರ್ತದೆ. ತಲೆದಂಡ ಅಂತಂದ್ರೆ ಅಯ್ಯೋ ಬಹಳ ಕಷ್ಟ ಅಂದ್ಬಿಟ್ಟು ಕೆಲವರು ಪಾದವೇ ಗತಿ ಅಂತ ಬರೀತಾರೆ. ಒಟ್ಟಿನಲ್ಲಿ ಏನೇ ಆಗಲಿ ಅಪ್ಪ ಬಸವಣ್ಣನ ನೆನೆಸ್ಕೊಂಡು ನಾವು ಪ್ರಜ್ಞಾಹೀನ ಸ್ಥಿತಿಯಿಂದ ಪ್ರಜ್ಞಾಪ್ರಭುತ್ವದ ಕಡೆಗೆ ನಮ್ಮನ್ನು ಪ್ರಜ್ಞೆ ಇನ್ನೊಬ್ಬರನ್ನ ಆಳೋದಷ್ಟೇ ಅಲ್ಲ, ತನ್ನನ್ನು ಆಳಬೇಕು ಅನ್ನೋ ನೆಲೆಯಲ್ಲಿ ಈ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗೋಣ ಸರ್. ಬಸವ ಸಮಿತಿಯ ಈ ಸರಣಿ ಕಾರ್ಯಕ್ರಮ ಇಂದು ತನ್ನ 13ನೆಯ ಸಂಚಿಕೆಯನ್ನು ಬಿತ್ತರಗೊಳಿಸ್ತಾ ಇದೆ. ಇದರ ಬಗ್ಗೆ ವೀಕ್ಷಕರು ತಮ್ಮ ಚಿಂತನೆಗಳನ್ನು ಬಸವ ಪಥಕ್ಕೂ ಕಳಿಸ್ಕೊಡ್ಬೋದು, ಅಥವಾ ಪ್ರಶ್ನೆಯನ್ನು ನಮಗೆ ಇಮೇಲ್ ಮುಖೇನೂ ಕಳಿಸ್ಬೋದು. ಅಷ್ಟೇ ಅಲ್ಲದೆ ವಾಟ್ಸಾಪ್ ಮುಖೇನವೂ ಕೂಡ ಕಳಿಸ್ಕೊಡ್ಬೋದು. ಕೊನೆಯದಾಗಿ ಈ ಒಂದು ಈ ಸಂಪೂರ್ಣವಾದ ಸರಣಿಯನ್ನು ಅಂಗದಿಂದ ಲಿಂಗದೆಡೆಗೆ, ಅಂದರೆ ಗುರುಗಳು ಯಾವಾಗಲೂ ಹೇಳ್ತಾರೆ, ಅರಿವು ಆಚರಣೆ, ಅಂಗದಿಂದ ಲಿಂಗದೆಡೆಗೆ ಆ ಆಚರಣೆ ಬರಬೇಕು ಅನ್ನೋ ಆಶಯದಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ. ಅದು ಭಾಳ ಒಳ್ಳೆಯದಾಗುತ್ತೆ ಸರ್. ಅದು ನೋಡಿ, ಅಂಗ ಲಿಂಗದೆಡೆಗೆ ಅಂತಂದರೆ ನಾನು ಸುಮ್ಮನೆ ಸೂಕ್ಷ್ಮ ಒಂದು ಮಾತು ಹೇಳ್ತೀನಿ. ಅಂಗ ಅನ್ನೋದು ಹೊರಗಿರ್ತಕ್ಕಂಥ ಬ್ಯಾಟ್ರಿ ಸೆಲ್ಲು, ಲಿಂಗ ಅಂದರೆ ಅದರೊಳಗಿರ್ತಕ್ಕಂಥ ವಿದ್ಯುತ್. ವಿದ್ಯುತ್ ಇಲ್ಲದ ಬ್ಯಾಟ್ರಿ ಅಪ್ರಯೋಜಕ. ಆದರೆ ಬ್ಯಾಟ್ರಿ ಇಲ್ಲದೆ ವಿದ್ಯುತ್ತನ್ನು ಹಿಡಿದಿಡ್ಲಿಕ್ಕಾಗೋದಿಲ್ಲ. ಈ ಅಂಗಲಿಂಗವೆಂಬ ಎರಡರ ಸಂಬಂಧ ಇದೆಯಲ್ಲ, ಇದು ಶಬ್ದ ನಿಶಬ್ದಗಳ ಅದ್ಭುತವಾದ ಜೋಡಣೆ. ಅದನ್ನು ನಾವು ಮಾತು ಮತ್ತು ನಮ್ಮ ರಾಗ ಪ್ರಜ್ಞೆಯಿಂದ ಜೋಡಿಸಿ ಅದಕ್ಕೊಂದು ವಿಶೇಷವಾಗಿ ನೋಡಿ, ಅದನ್ನ ಎಲ್ಲರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ನಾವು ಸೋಲ್ತೇವೆ ಅಷ್ಟು ನಾವು ಸಾರ್ಥಕ ಅಂತ ಅಂದ್ಕೊಳ್ಬೇಕು. ಆ ವಿಚಾರದಲ್ಲಿ ನಾವು ಆ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಅಲ್ಲ ಗುರುಗಳೇ, ಅದು ಸುದೀರ್ಘವಾಗಿರೋದ್ರಿಂದ
ಬಹುಶಃ ಎರಡು ಸಂಚಿಕೆಗಳಲ್ಲಿ ಅದು ಪ್ರಕಟ ಆಗ್ಬೋದು. ಒಟ್ಟಾರೆಯಾಗಿ ಪ್ರಯತ್ನ ಸಫಲವಾಗಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಎಲ್ಲಿಯವರೆಗೂ ತಮ್ಮ ಪ್ರತಿಕ್ರಿಯೆ ಇಲ್ವೋ ನಮಗದರ ಅರಿವು ಮೂಡೋದಿಲ್ಲ. ಇದಾದ ಮೇಲೆ ಹೀಗೆ ಕಾರ್ಯಕ್ರಮವನ್ನು ಈ ಸರಣಿಯಿಂದ ನಾವು ಮುಂದೆ ವಚನ ವ್ಯಕ್ತಿತ್ವ ವಿಕಸನ ಅನ್ನೋ ಒಂದು ವಿಶೇಷ ಒಂದು ಸರಣಿಯನ್ನು ರೂಪಿಸೋರಿದ್ದೇವೆ. ಕಾರಣ ಬಸವ ಸಮಿತಿ ಈಗಾಗಲೇ ಕಳೆದ 25 ವರ್ಷಗಳಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದೆ. ಅದನ್ನು ಆನ್ಲೈನ್ ಮೂಲಕನೂ ತರಬೇಕು ಅನ್ನತಕ್ಕಂಥ ಆಶೆ ಇದೆ. ಆ ಕ್ರಿಯಾ ಯೋಜನೆಯನ್ನು ರೂಪಿಸ್ತಾ ಇದ್ದೇವೆ. ದಯವಿಟ್ಟು ಹೀಗೆ ಪ್ರತಿಯೊಬ್ಬರೂ ಕೂಡ ಎಲ್ಲೋ ಬಂದು ಫಂಕ್ಷನ್ಗಳು ಮಾಡಿ ಲಕ್ಷಾಂತರ ಜನ ಸೇರುವ ವ್ಯವಸ್ಥೆಗಿಂತ ನೇರವಾಗಿ ಹೃದಯದಿಂದ ಹೃದಯಕ್ಕೆ ಜಗತ್ತಿನಲ್ಲಿರ್ತಕ್ಕಂಥ ಯಾವುದೋ ದೇಶದಲ್ಲಿ ಎಲ್ಲೋ ಕುಳಿತಿರ್ತಂಥವರು ಈ ಚಿಂತನವನ್ನು ಕೇಳಲಿ ಅಂತಕ್ಕಂಥ ಈ ಕಲ್ಪನೆ, ಬಸವ ಸಮಿತಿಯ ಕಲ್ಪನೆಗೆ ತಾವೆಲ್ಲರೂ ಸಹಕಾರ ಮಾಡಿದ್ದೀರಿ. 2019ರಲ್ಲಿ ಆರಂಭವಾದ ಈ ಕಾರ್ಯಕ್ರಮ ಈಗಾಗಲೇ 2025ರಲ್ಲಿದೆ. ಮುಂದೆ ಕೂಡ ತಾವು ಸಂಪೂರ್ಣವಾಗಿ ಸಹಕರಿಸಬೇಕು ಅಂತೇಳಿ ಪೂಜ್ಯ ಗುರುಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸೂಚಿಸಿ ಈ ಕಾರ್ಯಕ್ರಮವನ್ನು ಇವತ್ತಿನ ಸಂಚಿಕೆಯನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಶರಣು ಶರಣಾರ್ಥಿ. ಮಣ್ಣೆಂಬ ಘಟದ ಮಧ್ಯದಲ್ಲಿ ಹೊನ್ನೆಂಬ ಸುರೆ ಹುಟ್ಟಿತ್ತು. ಹೆಣ್ಣೆಂಬ ಬಟ್ಟಲಲ್ಲಿ ಅಂತೂ ಈಟಲಾಗಿ ಲಹರಿ ತಲೆಗೇರಿತ್ತು. ಲಹರಿ ತಲೆಗೇರಿತ್ತು. ಮಣ್ಣೆಂಬ ಘಟದ ಮಧ್ಯದಲ್ಲಿ ಹೊನ್ನೆಂಬ ಸುರೆ ಹುಟ್ಟಿತ್ತು. ಹೆಣ್ಣೆಂಬ ಬಟ್ಟಲಲ್ಲಿ ಅಂತೂ ಈಟಲಾಗಿ ಲಹರಿ ತಲೆಗೇರಿತ್ತು. ಲಹರಿ ತಲೆಗೇರಿತ್ತು. ಈ ಉನ್ಮತ್ತದಲ್ಲಿ ಮಗ್ನರಾದವರೆಲ್ಲರೂ ಅರು ಹಿರಿಯರೆಂತಪ್ಪರೋ. ಈ ಉನ್ಮತ್ತದಲ್ಲಿ ಮಗ್ನರಾದವರೆಲ್ಲರೂ ಅರು ಹಿರಿಯರೆಂತಪ್ಪರೋ. ಭಕ್ತಿ ವಿರಕ್ತಿ ಎಂಬುದು ಇತ್ತಲೇ ಉಳಿಯಿತ್ತು. ಭಕ್ತಿ ವಿರಕ್ತಿ ಎಂಬುದು ಇತ್ತಲೇ ಉಳಿಯಿತ್ತು. ಧರ್ಮೇಶ್ವರ ಲಿಂಗದತ್ತ ಮುಟ್ಟಿದಡಲ್ತಿಲ್ಲ. ಧರ್ಮೇಶ್ವರ ಲಿಂಗದತ್ತ ಮುಟ್ಟಿದಡಲ್ತಿಲ್ಲ. ಮಣ್ಣೆಂಬ ಘಟದ ಮಧ್ಯದಲ್ಲಿ ಹೊನ್ನೆಂಬ ಸುರೆ ಹುಟ್ಟಿತ್ತು. ಹೆಣ್ಣೆಂಬ
ಬಟ್ಟಲಲ್ಲಿ ಅಂತೂ ಈಂಟಲಾಗಿ ಲಹರಿ ತಲೆಗೇರಿತ್ತು, ಲಹರಿ ತಲೆಗೇರಿತ್ತು, ಲಹರಿ ತಲೆಗೇರಿತ್ತು, ಲಹರಿ ತಲೆಗೇರಿತ್ತು.